ನಮಸ್ಕಾರ. ನೂತನ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷಮಯ. ಇದು ವಿಶೇಷವಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಸಂದರ್ಶನ. ನಮ್ಮೊಂದಿಗಿದ್ದಾರೆ ಶ್ರೀಮಯ ಕಲಾ ಕೇಂದ್ರದ ನಿರ್ದೇಶಕರು, ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ನಿರ್ದೇಶಕರು ಆದ ಶ್ರೀ ಕೆರೆಮನೆ ಶಿವಾನಂದ ಹೆಗಡೆಯವರು. ಸೊ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಈಗ ಯಕ್ಷಗಾನ ಅತಿ ಕಷ್ಟದ ಸಮಯ ಅನ್ಕೋತೇನೆ. ಹೌದು. ಒಂದು ಸಂಸ್ಥೆಯನ್ನು ಕಟ್ಟಿದ ಮೇಲೆ ನಡೆಸೋದು ತುಂಬ ಕಷ್ಟದ್ದು. ಈ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅನ್ನೋದು ಕಟ್ಟಿ ಇವತ್ತಿಗೂ ಅದೇ ಸ್ಥಿತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಭಾಳ ಒಳ್ಳೆಯ ಒಂದು ಮಾತು ಪೀಠಿಕೆಯಲ್ಲೇ ನೀವು ಹೇಳಿದ್ದೀರಿ. ಕಟ್ಟಬಹುದು, ಯಾವುದನ್ನು ಕಟ್ಟಿದ್ದನ್ನು ಉಳಿಸ್ಕೊಳ್ಬೇಕು, ಕಟ್ಟಿದ್ದನ್ನು ನಡೆಸ್ಕೊಳ್ಬೇಕು ಅನ್ನೋದು ವರ್ಷದಿಂದ ವರ್ಷಕ್ಕೆ ಬರುವಂಥ ಒಂದು ಚಾಲೆಂಜ್. 1934ರಲ್ಲಿ ನಮ್ಮ ಅಜ್ಜ ಕೆರೆಮನೆ ಶಿವರಾಮ ಹೆಗಡೆಯವರ ಇಂದ ಸ್ಥಾಪನೆ ಆಯಿತು. ಇದು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ, ಪ್ರಾಸಾದಿಕ ಯಕ್ಷಗಾನ ಮಂಡಳಿ ಅಂತ ಸ್ಥಾಪನೆ ಆಯಿತು. ಈ ಇಡಗುಂಜಿ ಮೇಳ ಎನ್ನುವಂತಹದ್ದು ಇಡಗುಂಜಿಯ ಆಸ್ಪಾಸ್ನಲ್ಲಿ ಅನೇಕರು ಯಾವಾಗಿಂದ ಇದ್ದ ಮೇಳವೇ ಅಂತದ್ದು. ಅದಕ್ಕೆ ತುಂಬ ಇತಿಹಾಸ ಇದೆ. ಮಾವಿನಕೆರೆ ಯಾಜಿ ಭಾಗವತರು ಮತ್ತು ಶಿವರಾಮ ಹೆಗಡೆಯವರು ಆಗಲೇ ಅವರು ಒಂದು ಹಂತಕ್ಕೆ ಬಂದಂಥ ಕಲಾವಿದರು. ಅವ್ರಿಗೆ ಸುಮಾರು 1934ರಲ್ಲಿ ನಮ್ಮದೇ ಒಂದು ಇಡಗುಂಜಿ ಮೇಳ ಕಟ್ಟುವ ಅಂತ ಒಂದು ಆಸೆ ಆಗಿ ಅವರು ಅದನ್ನು ಕಟ್ಟಿದ್ರು. 34 ಶುರು ಆಯಿತು. ಅಂದರೆ ಇಲ್ಲಿಗೆ ಸುಮಾರು 85 ವರ್ಷಗಳ ಸುದೀರ್ಘವಾದಂಥ ಬದುಕು ಇಡಗುಂಜಿ ಮೇಳಕ್ಕೆ. ಅದು ಸುಮಾರು 58-57ರವರೆಗೂ ಆ ಮೇಳ ನಡೆಯಿತು. ಶಿವರಾಮ ಹೆಗಡೆಯವರೇ ಟೆಂಟ್ ಮೇಳಗಳನ್ನು ಮಾಡಿ ಈಗ ಪ್ರತಿ ದಿವಸ ಆಟ ಸಿಕ್ಕುವ ಕಷ್ಟ ಇತ್ತು. ಆಗ ದಿವಸದಿಂದ ದಿವಸಕ್ಕೆ ಅದಕ್ಕಿಂತ ಮೊದಲು ಈ ಥಿಯೇಟ್ರ್ ಆಟ ಅಂತ ಆಗ್ತಿತ್ತಂತೆ. ಒಂದೊಂದು ಊರಲ್ಲಿ ಹಾರುಗಾರಲ್ಲೋ, ಇಲ್ಲಿ ಕುಮಟಾದಲ್ಲೋ, ಮತ್ತೆಲ್ಲೋ ಕೆಲವೊಂದು ಜಾಗಗಳಿತ್ತು ತುಂಬ ಪ್ರಸಿದ್ಧವಾದ ಅರೆಂಗಡಿ, ಆ ಕಡೆ ಪ್ರಸಿದ್ಧ. ಅಂದರೆ ಯಕ್ಷಗಾನಕ್ಕೆ ಪ್ರೋತ್ಸಾಹ ಸಿಗುವಂಥ ಲಿಮಿಟೆಡ್ ಕ್ಷೇತ್ರ. ಯಕ್ಷಗಾನ ವ್ಯಾಪಕವಾಗಿ ಇತ್ತು ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡದಲ್ಲಿ. ಇಷ್ಟು ಯಾಕೆಂದ್ರೆ ಸಂಪರ್ಕ ತುಂಬ ಕಷ್ಟ ಇದ್ದಿದ್ದರಿಂದ ಒಂದು ಸ್ಥಳದಲ್ಲಿ ಹೋಗಿ ಅಲ್ಲಿ ಟೆಂಟ್ ಹಾಕಿ, ಟೆಂಟ್ ಅಂದರೆ ಥಿಯೇಟ್ರ್ ಆಟ ಮಾಡಿ, ಥಿಯೇಟರ್ ಆಟಗಳು 15 ದಿವಸಗಟ್ಟಲೆ ನಡೀತಾ ಇತ್ತು ಒಂದೇ ಸ್ಥಳದಲ್ಲಿ. ಈಗಾಗೆ ಪ್ರತಿ ದಿವಸದ ಪ್ರವಾಸದಲ್ಲ, ಒಂದೇ ಸ್ಥಳದಲ್ಲಿ ಟೆಂಟ್ ಹಾಕಿರ್ತೀವಿ. ಟೆಂಟ್ ಅಂತ ಮಾಡ್ತಾ ಇದ್ರು ಮೊದಲೇ. ಅದು ಹೊಂಡದ ಕೂರ್ಚಿಗೆಲ್ಲ ಬೇಕಾದ ಹೊಂಡಗಳನ್ನೆಲ್ಲ ಇದು ಮಾಡಿ ಆ ಥರ ಶುರುವಾಯಿತು. ಆ ಥಿಯೇಟರ್ ಆಟದ ನಂತರ ಟೆಂಟ್ ಆಟಗಳು ಶುರುವಾಯಿತು. ಡೇರೆ ಮೇಳ ಶಿವರಾಮ ಹೆಗಡೆಯವರು ಉತ್ತರ ಕನ್ನಡದಲ್ಲಿ ಮೊದಲು ಆರಂಭಿಸಿದರು. ಹಾಗೆ ಸುಮಾರು 57-58ರವರೆಗೂ ಆ ಮೇಳ ನಡೆಯಿತು. ಆಮೇಲೆ ಶಿವರಾಮ ಹೆಗಡೆಯವರಿಗೆ ವಯಸ್ಸಾಯಿತು. ಅದು ಆ ಒಂದು ನಿಭಾಯಿಸೋದು ಕಷ್ಟ ಆಯಿತು ಅವರಿಗೆ. ಅದರ ನಂತರ ಅಲ್ಲಲ್ಲಿ ಹೋದಲ್ಲಿ ಆಟ ಮಾಡೋದು. ಈ ಟೆಂಟ್ ಎಲ್ಲ ವ್ಯವಹಾರ ಇಲ್ಲ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕರದಲ್ಲಿ ಹೋಗಿ ಆಟ ಹಾಗೂ ತುಂಬ ವರ್ಷಗಳ ಕಾಲ ಹಾಗೆ ನಡೆಯಿತು. ಅದರ ನಂತರ ನಮ್ಮ ತಂದೆಯವರು ಯಕ್ಷಗಾನಕ್ಕೆ ಬಂದರು. ನಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ, ಶಂಭು ಹೆಗಡೆಯವರು, ದೊಡ್ಡಪ್ಪ ಮಾಬ್ಲೆ ಹೆಗಡೆ, ಗಜಾನನ ಹೆಗಡೆ. ಈ ಸಂದರ್ಭದಲ್ಲಿ ಆ ಮೇಳ ಮತ್ತು ಹೊಸದಾಗಿ ಕಟ್ಟುವ ಒಂದು ಸಂದರ್ಭ ಬಂದದ್ದು 1973ರಲ್ಲಿ. ಅಷ್ಟರೊಳಗೆ ತಂದೆಯವರು ದೆಹಲಿಗೆ ಹೋಗಿ ಕೊರಿಯೋಗ್ರಫಿಯನ್ನು ಅಭ್ಯಾಸ ಮಾಡಿ ಬಂದಿದ್ದರು. ಒಟ್ಟಾರೆ ಉಳಿದ ಕಲಾವಿದರಂತೆ ಬೇರೆ ಮೇಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೂ ಮನೆಯದೊಂದು ಮೇಳ ಉಂಟಲ್ಲ, ಕೆಲವೊಂದು ಆಟಗಳಾಗ್ತಾ ಇತ್ತು ಮುಂಬೈ, ಅಲ್ಲಿ ಇಲ್ಲಿ ಹೊರಗಡೆ. ಆಗ ಒಂದು ಕೊರಿಯೋಗ್ರಫಿ ಮುಗಿಸ್ಕೊಂಡು ಬಂದಮೇಲೆ ಅವರಿಗೆ, ಶಂಭು ಹೆಗಡೆ ಅವರಿಗೆ ಒಂದು 4-5 ವರ್ಷ ಸಾಲಿಗ್ರಾಮ ಮೇಳದಲ್ಲೂ ಅವರು 68, 71, 72-71ರವರೆಗೂ ಅಲ್ಲಿ ಕೆಲಸ ಮಾಡಿದ್ರು. ತುಂಬ ಅಷ್ಟೊತ್ತಿಗೆ ತುಂಬ ಪ್ರಸಿದ್ಧಿ ಬಂತು ಶಂಭು ಹೆಗಡೆ ಅವರಿಗೆ, ಇಡೀ ಕೆರೆಮನೆ ಎಲ್ಲ ಫ್ಯಾಮಿಲಿಯ ಕಲಾವಿದರಿಗೆ, ಹೊಸ ಕಲಾವಿದರಿಗೆ. ನಾವೇ ಒಂದು ಮೇಳ ಕಟ್ಟಬೇಕು ಅಂತ ಒಂದು ಆಸೆ ಬಂತು. ಹೇಗೂ ನಮ್ಮ ಪರಂಪರೆಯಲ್ಲಿ ಮೇಳ ಕಟ್ಟುವಂಥದ್ದು ಒಂದು ಪರಂಪರೆಯಾಗೇ ಇದೆ. ಹಾಗೆ ಯಕ್ಷಗಾನ ಒಂದು ಪರಂಪರೆಯೋ, ನಮ್ಮ ಮನೆಯ ಎಲ್ಲ ಹೆಚ್ಚಿನ ಸದಸ್ಯರಿಗೆ ಸಂಘಟನೆ ಒಂದು ಪರಂಪರೆ. ಆ ನೆಲೆಯಲ್ಲಿ ಇನ್ನು ಕೇವಲ ಒಂದಿಷ್ಟು ಆಟಗಳನ್ನು ಮಾಡಬೇಕು, ಏನೋ ದುಡ್ಡು ಮಾಡಬೇಕು ಅನ್ನೋದು ತಂದೆಯವರ ಉದ್ದೇಶ ಆಗಿರಲಿಲ್ಲ. ಯಾಕೆಂದರೆ ಅಷ್ಟರೊಳಗೆ ರಂಗಭೂಮಿಯ ಬಗ್ಗೆ ಗಂಭೀರವಾಗಿ ಅವರು ಚಿಂತನೆ ಶುರು ಮಾಡಿದರು. ಆಗಲೇ ಕಾರಂತರು ಯಕ್ಷಗಾನದ ಮೇಲೆ ಪುಸ್ತಕಗಳನ್ನು ಬರೆದರು, ಕಾರಂತರು ಪ್ರಯೋಗಗಳನ್ನು ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಟೆಂಟ್ ಮೇಳವನ್ನು ಶುರು ಮಾಡಿದ್ರು. ಅದೆಲ್ಲ ಇದೇ ಈಗಾಗಲೇ ಇರುವಂತಹ ಮೇಳಗಳ ಸ್ವರೂಪದಲ್ಲೇ ಅದು ಸಹ ಆರಂಭಿಸಿತು. 73ರಿಂದ 84ರವರೆಗೆ 11 ವರ್ಷ ಮಂಡಳಿ ನಡೆಯಿತು. ಮಂಡಳಿ ವರ್ಷದಿಂದ ವರ್ಷಕ್ಕೆ ಒಂದು ಗಟ್ಟಿಯಾದ ಕೆಲವೊಂದು ನಿಲುವನ್ನು ತಾಳ ಬಂತು. ಅಂದರೆ ಅನೇಕ
ಪೌರಾಣಿಕ ಪ್ರಸಂಗಗಳನ್ನೇ ತರೋದು. ಹಾಗಂತ ನಾವು ಬೇರೆ ಪ್ರಸಂಗ ಮಾಡಲೇ ಇಲ್ಲ ಅಂತಲ್ಲ, ಆದರೆ ಪೌರಾಣಿಕ ಪ್ರಸಂಗಗಳು ಹೆಚ್ಚು ಶಕ್ತಿಯುತವಾಗಿ ಮಾಡಲಿಕ್ಕೆ ಇಡಗುಂಜಿ ಮೇಳಕ್ಕೆ ತಾಕತ್ತಿತ್ತು. ಯಾಕೆಂದರೆ ಆಗಲೇ ಅಲ್ಲಿವರೆಗೆ ಬೆಳೆದು ಬಂದ ಸಂಪೂರ್ಣ ಪೌರಾಣಿಕ ಪ್ರಸಂಗಗಳಲ್ಲೇ ಹೆಸರು ಮಾಡಿದರು. ಶಿವರಾಮ ಹೆಗಡೆಯವರು ಇರ್ಬೋದು, ಮಾಬ್ಲೆ ಹೆಗಡೆಯವರು ಇರ್ಬೋದು, ಯಾರೇ. ಅಂದರೆ ಉತ್ತರ ಕನ್ನಡದಲ್ಲಿ ಪೌರಾಣಿಕ ಪ್ರಸಂಗದ ಹಾವಳಿ ಇರಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಅದು ಇದೆ, ತುಂಬ ಈಗಲೂ ಇದೆ. ಉತ್ತರ ಕನ್ನಡದ ಪ್ರೇಕ್ಷಕರಲ್ಲಿ ಪೌರಾಣಿಕ ಪ್ರಸಂಗವನ್ನು ನೋಡುವಂಥ ಅಪೇಕ್ಷೆ ಇತ್ತು. ಆ ಒಂದು ನೆಲೆಯಲ್ಲಿ ನಮ್ಮ ಮೇಳ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತು. ಕಲಾವಿದರು ಅದಕ್ಕೆ ಹೆಚ್ಚು ಪಕ್ವವಾಗಿದ್ದಂಥ ಒಂದು ಕಾಲ ಪೌರಾಣಿಕ ಪ್ರಸಂಗಕ್ಕೆ. ಈ ಮೇಳದಲ್ಲಿ ಒಳ್ಳೆಯ ಪೌರಾಣಿಕ ಪ್ರಸಂಗ ಆದರೂ ಸಹ ಕೆಲವೊಮ್ಮೆ ಈಗ ಕಾಂಟ್ರಾಕ್ಟ್ಗಳ ಅವಲಂಬಿಸಬೇಕಾಯಿತು. ಅದು ಕಮರ್ಷಿಯಲ್ ಆಗ್ತಾ ಅಂದರೆ ಒಂದು ಹಂತದಲ್ಲಿ ಇದು ನಾವು ಜನರೊಟ್ಟಿಗೆ ಸಂಘರ್ಷಕ್ಕೆ ಹಿಡಿದ ಹಾಗೆ ಇದು ಅನಿವಾರ್ಯ. ಅಂಥ ಅನಿವಾರ್ಯದಲ್ಲಿ ಕೆಲವು ಹೊಸ ಪ್ರಸಂಗಗಳು ಬಂತು. ಆದರೆ ತಂದೆಯವರು ಏನು ಮಾಡಿದ್ರು, ಕೆಲವು ಅದರಲ್ಲಿ ತುಂಬ ಒಂದು ಪೌರಾಣಿಕ ಆವರಣವನ್ನೇ ತರುವುದಕ್ಕೆ ಪ್ರಯತ್ನ ಮಾಡಿ. ಉದಾಹರಣೆಗೆ ತುಂಬ ಹೆಸರು ಕೊಟ್ಟಂತಹ ದುರ್ಜಯ ಅಥವಾ ಸತೀಶ್ ಸುಶೀಲೆಯಲ್ಲಿ ಒಬ್ಬ ಸಾಯಿಬಾ ಬರ್ತಿದ್ದ. ಅಲ್ಲೆಲ್ಲ ಉರ್ದು ಹಿಂದಿಗಳನ್ನ ಮಾತಾಡ್ತಾ ಇದ್ರು. ಅದನ್ನ ತೆಗೆದು ಅವರು ರಾಕ್ಷಸನ ಹಾಕಿದ್ರು ಅಲ್ಲಿ. ಹೀಗೆ ಅನೇಕ ವೇಷಭೂಷಣಗಳಲ್ಲಿ ಇತ್ಯಾದಿ ತುಂಬ ಅವರು, ಆದರೂ ಸಹ ಅದು ಆಡೋದು ತಪ್ಪು ಅಂತ ಗೊತ್ತಿತ್ತು. ಅವ್ರ ಕಡೆಗೆ ಅದು ನಿಲ್ಲಿಸ್ಬಿಟ್ರು. ಎಷ್ಟೇ ಕೊಡ್ತೇನೆ ಅಂದರೂ ನಾನು ಮಾಡ್ತಾ ಇರಲಿಲ್ಲ ಅವರು. 11 ವರ್ಷ ಆದ ತಕ್ಷಣ ಅವರಿಗೆ ಅಲ್ಲಿಗೆ ಸುಮಾರು ನಮಗೆ ಆರ್ಥಿಕವಾಗಿ ದೊಡ್ಡ ಒಂದು ಹೊರೆ ಆಗಿತ್ತು ಇಡಗುಂಜಿ ಮೇಳಕ್ಕೆ. ಎಷ್ಟಂದ್ರೂ ಏನಂದರೆ ಇದು ತುಂಬ ಯಕ್ಷಗಾನ ಮೇಳಗಳು ಹೇಗೆ ಅಂದರೆ ಅದು ಜನ ತುಂಬಿದ್ರೂ ಸಹ ಆ ತುಂಬಿದ ಜನಸಂಖ್ಯೆ ಇದರ ಖರ್ಚನ್ನು ನಿಭಾಯಿಸೋಷ್ಟಿಲ್ಲ. ಎಷ್ಟೋ ಜನ ಅದನ್ನು ತಪ್ಪು ಅರ್ಥ ಮಾಡ್ಕೊಳ್ತಾರೆ. ಏನಂದರೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಷ್ಟು ಇನ್ವೆಸ್ಟ್ಮೆಂಟ್ ತಾಳ್ಕೊಳ್ಳುವಂಥ ಇದು ನಮ್ಮ ಈ ಇದರಲ್ಲಿ ಇಲ್ಲ. ಟಿಕೆಟ್ ದರ ₹1 ಹೆಚ್ಚು ಮಾಡಿದ್ರೆ ದೊಡ್ಡ ಜಗಳ ಆದದ್ದಿದೆ. ನಾವು ನೋಡಿದ್ವಿ. ಟೆಂಟ್ ಹರಿಯೋದು, ಕುರ್ಚೆ ಮುರಿದು ಹಾಕೋದು, ಒಂದು ಕಲಾವಿದ ಬರಲಿಲ್ಲ ಅಂದ್ರೆ ಇಡೀ ದುಡ್ಡೇ ಕೊಡದೇ ಇರುವಂಥದ್ದು. ಹೊಸ ವೆಹಿಕಲ್ ತಗೊಳ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಲಾರಿ ತಗೋಬೇಕಾಯ್ತು, ಲಾರಿ ತುಂಬಾ ಕೈ ಕೊಡ್ತು ಮೇಳಕ್ಕೆ. ಈ ತರ ಇದು ಏನೆಂದ್ರೆ ಇದು ಒಬ್ಬ ಹೇಗೆ ಅರ್ಥೈಸ್ಬೇಕು ಅಂದ್ರೆ ಒಬ್ಬ ಯಕ್ಷಗಾನದ ಒಂದು ಮನೆತನದಿಂದ ಬಂದಂಥ ಕಲಾವಿದ ಮಾಡಿದಂಥ ಸಂಘಟನೆ. ಏಕೆ ಹಿಂದುಗಡೆ ಇಲ್ಲಿ ಯಾರೋ ಒಂದಿಷ್ಟು ಬಿಸ್ನೆಸ್ಗಳು, ಯಾವುದೋ ಬೇರೆ ಕೈಗಳು, ಯಾವುದೋ ಒಂದಿಷ್ಟು ಧಾರ್ಮಿಕ ಮುಖಂಡರು, ಇಂಥದ್ದು ಯಾವ ಸಪೋರ್ಟ್. ನಾನು ಅದನ್ನೇ ಅನ್ಕೋತಿದ್ದೆ. ಯಾಕೆಂದ್ರೆ ಬಹುತೇಕ ಈಗ ಉಚ್ಛ್ರಾಯ ಸ್ಥಿತಿಯಲ್ಲಿರುವ ಮೇಳಗಳು ಯಾವುದೋ ದೇವಸ್ಥಾನದ ಆಶ್ರಯದಲ್ಲಿ ಅಥವಾ ಯಾವುದೋ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ, ಬಹುತೇಕ ನಿಮ್ಮ ಮೇಳವೇ ಅಂದ್ರೆ ಪ್ರತ್ಯೇಕ ಸ್ವತಂತ್ರವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾರೆ, ಸ್ವತಂತ್ರವಾಗಿ ಬ್ಯಾಂಕ್ಗಳನ್ನು ಅವಲಂಬಿಸ್ಕೊಂಡು. ಆಮೇಲೆ ಅಭಿಮಾನಿಗಳು ತಂದೆಯವರಿಗೆ ಅವ್ರು ಹೇಳ್ತಾ ಇದ್ರು, ನಾನು 73ರಲ್ಲಿ ಮೇಳ ಮಾಡಬೇಕು ಅಂತ ನನ್ನ ಕಿಸೆಯಲ್ಲಿ ₹11 ಇತ್ತು ಅಂತ. ಅದು ಸತ್ಯವಾದ ಮಾತು. ಯಾಕೆಂದ್ರೆ ಆ ಮನೆ ಆಗಿನ ಕಾಲದಲ್ಲಿ ನಮ್ಮ ಮನೆ ನೋಡಿದವರಿಗೆಲ್ಲ ಗೊತ್ತಿರುವಂಥದ್ದು, ಅದರಲ್ಲಿ ಏನೂ ಇಲ್ಲ. ಆಗ ಅವರಿಗೆ ಬಹಳಷ್ಟು ಸ್ನೇಹಿತರು ನೀವು ಮಾಡಿ ಅಂತ, ಅದು ದಕ್ಷಿಣ ಕನ್ನಡದ ಸ್ನೇಹಿತರು ಹೆಚ್ಚಿರೋದು. ಬಹಳ ವಿಶೇಷ ಅಂದ್ರೆ ಅದು ನನ್ನ ಹೆಸರನ್ನೇ ಹೇಳೋದು ಬೇಡ, ನೀವು ನಾನು ನಿಮಗೆ ಹೀಗೆ ಮಾಡ್ತೇನೆ, ಸಹಾಯ ಮಾಡ್ತೇನೆ. ಹಿಂದೆ ನಿಂತಹ ಅನೇಕ ಬೆಂಬಲಿಗರು ಇದ್ರು ಅಲ್ಲಿ. ಆಗಲೇ ಇಡಗುಂಜಿ ಮೇಳಕ್ಕೆ ದಕ್ಷಿಣ ಕನ್ನಡ, ನಾವೀಗ ಉಡುಪಿ ಜಿಲ್ಲೆ, ಕುಂದಾಪುರ, ಉಡುಪಿ ಅಥವಾ ಮಂಗಳೂರು, ಪುತ್ತೂರು ಯಾವುದೇ ಇರಲಿ, ಬಲವಾದಂಥ ಒಂದು ಪ್ರೇಕ್ಷಕ ವರ್ಗ ಸೃಷ್ಟಿಯಾಗಿತ್ತು ಅಲ್ಲಿ. ಅವ್ರು ಎಷ್ಟು ಅಂದರೆ ಬಡಗುತಿಟ್ಟು ನೋಡದೇ ಇದ್ದವರೆಲ್ಲ ಬಡಗುತಿಟ್ಟು ನೋಡ್ಲಿಕ್ಕೆ ಶುರು ಮಾಡಿದ್ರು ತೆಂಕಿನಲ್ಲಿ. ಅಷ್ಟು ಬಲವಾದ ಒಂದು ಹಿನ್ನೆಲೆ ಶುರುವಾಗಿತ್ತು. ಅವರೆಲ್ಲ ಪ್ರೋತ್ಸಾಹ ಕೊಟ್ಟರು, ನೀವು ನಿಮ್ಮ ಆಗ ಮೇಳ ಶುರುವಾಯಿತು. ಹಾಗೆ ಸುತ್ತಮುತ್ತಲು ಅನೇಕರು ಇಂತಹ ಆರ್ಥಿಕ ಒತ್ತಡಗಳು ಹೆಚ್ಚಾಯಿತು. ತಂದೆಯವರಿಗೆ ಹೆಸರು ಬಂತು, ಇಡಗುಂಜಿ ಮೇಳಕ್ಕೆ ಹೆಸರು ಬಂತು, ಆರ್ಥಿಕ ಒತ್ತಡ ಹೆಚ್ಚಾಯಿತು. ಮತ್ತು ಇದು ಇನ್ನು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವರಿಗೆ ಇನ್ನಿತರ ಯೋಚನೆಗಳು ಒಳಗಡೆ ಬೇಯ್ತಾ ಇತ್ತು. ಅಂದರೆ ಈ ವ್ಯವಸಾಯ ಮೇಳದಲ್ಲಿ ಇದ್ದಾಗ ಒಂದು ದಿವಸ ರಜೆ ಇಲ್ಲ. ಎಷ್ಟು ಅಂದರೆ ತಂದೆಯವರು ಸೀಕಾಗಿದೆ ಅಂದರೂ ಸಹ ಕೇಳ್ತಿರ್ಲಿಲ್ಲ. ತುಂಬ ಇಂಥದ್ದು ನಾನು ಒಂದು 100 ಘಟನೆಯನ್ನು ಹೇಳ್ಬೋದು ತಂದೆಯವರ ಆಗಿನ ಶ್ರಮ ಏನು ಅಂತ. ಆಮೇಲೆ ಗಜಾನನ ಹೆಗಡೆಯವರು 77ರಲ್ಲಿ ತೀರೋದ್ರು. ಮಾಬ್ಲೆ ಹೆಗಡೆಯವರು ಬೇರೆ ಸಂಘಟನೆಯಲ್ಲಿ ಸೇರಿಕೊಂಡ್ರು. ಇಂಥದ್ದೆಲ್ಲ ಅನೇಕ ಬೇರೆ ಬೇರೆ ಅದರ ಒಟ್ಟಿಗೆ ಅನೇಕ ಕಲಾವಿದರು ಮತ್ತೆ ಸೇರ್ಪಡೆಯಾದರು. ಹಿಂಗೆಲ್ಲ ತುಂಬ ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬಂತು. ಇದು ಜನ ಹೆಂಗೆ ಅಂದರೆ, ಅದು ನಾವು ದುಡ್ಡು ಕೊಡಲಿಲ್ವಾ ನೀವು ಹೆಂಗೆ, ಈ ಥರ ಒಂದು ಒತ್ತಡ. ವ್ಯವಸಾಯ ಮೇಳದ್ದು ತುಂಬ ಇಂಥದ್ದಕ್ಕೆ ನಾವು ವಾದ ಮಾಡ್ಬೋದು, ಇಂಪ್ರ್ಯಾಕ್ಟಿಕಲ್ ಅದು. ಕಲಾವಿದನ ಬಗ್ಗೆ ಕನಿಕರನೇ ಇಲ್ಲ. ಅವರ ಮಾವ ನನ್ನ ಗುಡ್ಡಿಬೈಲು ಅಜ್ಜ, ಅವ್ರು ತೀರೋದಾಗ
ಅವರು ಸ್ಮಶಾನದಿಂದ ಹಣ ಇದು ಮುಗಿಸ್ಕೊಂಡು ಕೂಡಲೇ ಮನೆ ಸ್ನಾನ ಮಾಡಿ ಮತ್ತೆ ಆಟ ಕೂದಿದ್ದೇವರು ತಂದೆಯವರು. ಅಂದರೆ ನಿಮ್ಗೆ ಯಾವ ಅಂಥದ್ದೊಂದು ಭಾವನಾತ್ಮಕವಾದ ಇದಕ್ಕೆ ಕಲಾವಿದರಿಗೆ ವ್ಯವಹಾರ ಜಾಣ್ಮೆ ಕಡಿಮೆ ಅಂತ ಹೇಳ್ತಾರೆ. ಹೌದು, ಬಹುತೇಕ ಆ ವ್ಯವಹಾರ ಜಾಣ್ಮೆ ಜೊತೆಗೆ ಸಾಗಿದ್ರಿಂದಲೇ ಮೇಳ ಇವತ್ತಿವರೆಗೂ ನಿಂತ್ಕೊಂಡಿದೆ. ಮೇಳ ನನಗೆ ಹೆಚ್ಚಿಸೋದೇನೆಂದರೆ ತಂದೆಯವರ ಯೋಚನೆಗಳು. ನಾನು ಅದೇ ಹೇಳ್ತೇನಲ್ಲ, ಅವರು ಯಕ್ಷಗಾನ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು 86ರಲ್ಲಿ. ಅಷ್ಟರೊಳಗೆ ಒಂದು ಬೆಹರಿನ್ ಪ್ರವಾಸಕ್ಕೆ ಹೋಗಿ ಬರಬೇಕಾಯ್ತು, ವಿದೇಶ ಪ್ರವಾಸಕ್ಕೆ, ಮೊದಲು ಪ್ರವಾಸ ಅದು. ಆಮೇಲೆ 86ರಿಂದ 2 ವರ್ಷಗಳ ಗುರುಕುಲ ಆರಂಭಿಸಿದ್ರು. ಒಂದು ಬಂದರೆ 2 ವರ್ಷ ಇರಬೇಕು ಅವರು ಅಂತ. ಅದು ನಮ್ಮ ಸಿಲೆಬಸ್ 3 ವರ್ಷ ಇದೆ. 2 ವರ್ಷ ಕಲ್ತರೆ ಮಾತ್ರ ಒಂದು ಸುಮಾರಾದರೂ ಆಗ್ಬೋದು ಅನ್ನುವಂಥದ್ದು. ಕುಲ ಎನ್ನುವಂಥದ್ದು ಇದೆಯಲ್ಲ, ಉಡುಪಿಯಲ್ಲಿದೆ, 71ರ ಸ್ಥಾಪನೆ ಆಯಿತು. ಅದೇ ಸಮಯದಲ್ಲಿ ಅಂಗಾರಕಟ್ಟೆಯಲ್ಲಿ ಆಯಿತು. ಈಗ ಕಟೀಲಲ್ಲೂ ನಡೀತಾ ಇದೆ. ಧರ್ಮಸ್ಥಳ ಇತ್ತು, ಅವರು ಇಲ್ಲೇ ಕುಮಟಾದಲ್ಲೇ ತಂದೆಯವರಿಗೆ ಒಂದು ಪ್ರಶಸ್ತಿ ಕೊಡಬೇಕಿದ್ರೆ ಹೇಳಿದ್ರು, ನಾನು ಯಕ್ಷಗಾನ ಕೇಂದ್ರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ. ಅಂದರೆ ದುಡ್ಡಿನಿಂದ ನಡೆಯುವುದಿಲ್ಲ ಅನ್ನೋದಕ್ಕೊಂದು ಉದಾಹರಣೆ. ವೀರೇಂದ್ರ ಹೆಗ್ಗಡೆರಿಗೆ ದುಡ್ಡು ಕಡಿಮೆ ಆಗಿ, ಪೂಜ್ಯ ವೀರೇಂದ್ರ ಹೆಗ್ಗಡೆರಿಗೆ ದುಡ್ಡು ಕಡಿಮೆಯಾಗಿ ನಿಲ್ಲಿಸಿದ್ದಲ್ಲ ಅವರು. ನಮಗೆ ಎಂಡ್ ರಿಸಲ್ಟ್ ಮಾತ್ರ ಬೇಕು, ಫೈನಲ್ ಆಟ ಹೇಗಾಯಿತು ಅಂತ ಮಾತ್ರ ಬೇಕು. ಆ ಹಿನ್ನೆಲೆ ಇದೆಯಲ್ಲ, ಅದು ನಮ್ಮ ಸಮಾಜಕ್ಕೋ ನಮ್ಮ ಕಲಾವಿದರಿಗೂ ಬೇಡ ಆಗಿದೆ. ಅದು ಶ್ರೀಮಯ ಕಲಾ ಕೇಂದ್ರ ಅಂದರೆ ಅದನ್ನು ಗೋಮಯ ಕಲಾ ಕೇಂದ್ರ ಅಂತ ತಮಾಷೆ ಮಾಡ್ತಾ ಇದ್ರು. ನಾನು ಕೇಳಿದ್ದೇನೆ, ದುಡ್ಡು ಮಾಡ್ಲಿಕ್ಕೆ ಏನೋ ಪ್ಲಾನ್ ಮಾಡ್ದ. ಆ ತಂದೆಯವರಿಗೆ ತುಂಬ ಹೆಸಕೊಂಡಿದ್ದಾರೆ. ಶಂಭು ಹೆಗ್ಗಡೆ ಭಾಳ ಬುದ್ಧಿವಂತ ಅವ ದುಡ್ಡು ಮಾಡ್ಲಿಕ್ಕೆ ಒಂದೊಂದೇ ಹುಡುಕ್ತಾನೆ ಅಂತ. ಮುಂದಿನ ವರ್ಷ ಮೇಳ ನಿಲ್ಲಿಸೋದು ನಾನು ಇಲ್ಲ, ಇದು ಕೊನೆ ತಿರುಗಾಟ ಅಂದ್ರೆ ಗಿಮಿಕ್ಸ್ ಅಂತ ಹೇಳ್ತಿದ್ರು ಎಷ್ಟೋ ಜನ. ಪೇಪರ್ಲಿ ಸಹ ಬಂತು ಕೆಲವು ಪೇಪರ್, ಇದು ಗಿಮಿಕ್ಸ್, ಇದು ದುಡ್ಡು ಮಾಡ್ಲಿಕ್ಕೆ ಅಂತ, ಈ ವರ್ಷ ಎಲ್ಲ ಬಂದ್ಬಿಡ್ಲಿ ಅಂತ ಗಿಮಿಕ್ಸ್ ಯಾವಾಗ್ಲೂ ಮಾಡ್ಲಿಲ್ಲ ಅವರು. ಹಾಗಂತ ನಾವು ಸಂಪೂರ್ಣ ಆದರ್ಶ ಮಾಡಿದ್ದೇವೆ, ನಮ್ಮಿಂದ ತಪ್ಪೇ ಆಗಲಿಲ್ಲ ಅಂತ ನಾನು ಹೇಳೋದಿಲ್ಲ. ತಪ್ಪುಗಳಾಗ್ತದೆ, ಆದರೆ ತಪ್ಪು ಗೊತ್ತಾದ ಮೇಲೆ ನಾವು ರಿಪೀಟ್ ಮಾಡ್ಲಿಕ್ಕೆ ಹೋಗಿಲ್ಲ ಎಷ್ಟೋ ಕಡೆಗೆ. ಆಮೇಲೆ ವ್ಯವಸಾಯದಲ್ಲಿ ಒಂದು ಶುದ್ಧತೆ, ಅದನ್ನು ಇವತ್ತಿಗೂ ನಾನು ಆ ಪ್ರಯತ್ನದಲ್ಲಿದ್ದೇನೆ. ನಿಮ್ಮ ಮೇಳದಲ್ಲಿ ಒಂದೇ ಅವರು ಇರಬೇಕು ಅಂತಾದ್ರೆ ಅವರಿಗೆ ಅವರು ಇಡೀ ವರ್ಷದಲ್ಲ ಅವರ ಕುಟುಂಬ ನಿರ್ವಹಣೆ, ಅವರ ಜೀವನಕ್ಕೆ ಬೇಕಾದ ಅಷ್ಟು ವ್ಯವಸ್ಥೆಯನ್ನು ನೀವು ಮಾಡಬೇಕು. ಅದನ್ನು ಮಾಡಬೇಕಾಗತ್ತೆ, ನಮ್ಮ ಜವಾಬ್ದಾರಿ. ಯಾಕೆಂದರೆ ನಾವು ಯಾವುದೋ ಒಂದು ಆದರ್ಶದ ವಿಷಯ ಹೇಳಿದ್ಮೇಲೆ ಅದನ್ನು ಈಡೇರಿಸುವ ಪ್ರಯತ್ನ ನಾವು ಮಾಡಬೇಕಾ, ನಮ್ಮ ಸಂಘಟಕರಿಗೆ. ಒಂದು ಹಂತದಲ್ಲಿ ನಾನು ಮಾಡಿದ್ದೇನೆ, ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದೇನೆ, ಪೂರ್ತಿ ಅಲ್ಲ. ಯಾಕೆಂದ್ರೆ ನಾನು ವಿಚಾರ ಮಾಡಿದೆ, ಒಬ್ಬ ಕಲಾವಿದನಿಗೆ ನಮ್ಮ ಮೇಳ ಒಂದೇ ಅಂತ ಆದರೆ ನಾನು ಅಷ್ಟು ಶೋ ಕೊಡಬೇಕು, ಅವರಿಗೆ ಅಷ್ಟು ಪ್ರದರ್ಶನ ಅವಕಾಶ ಕೊಡಬೇಕು. ಇಲ್ಲಿ ಏನಾಗ್ತದೆ, ಇನ್ನೊಂದು ರೀತಿಯ ಸಮಸ್ಯೆ ಆಗ್ತದೆ. ನಮ್ಮ ಮೇಳ ಒಂದು ದಿಲ್ಲಿಗೆ ಬನ್ನಿ ಅಂತಾರೆ, ಕಲ್ಕತ್ತಾಗೆ ಬನ್ನಿ ಅಂತಾರೆ, ವಿದೇಶಕ್ಕೆ ಬನ್ನಿ ಅಂತಾರೆ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ 1-2 ಆಟ 15-20 ದಿವಸ ಪ್ರವಾಸ ಆಗ್ತದೆ. ಆಗ ಅವರಿಗೆ ಲೋಕಲ್ ಆಟಗಳು, ಆಗ ನಾನು ಹೇಳಿದೆ, ನೀವು ಲೋಕಲ್ ಆಟಕ್ಕೆಲ್ಲ ಹೋಗಿ, ಅಲ್ಲೂ ಹೋಗಿ ಇಲ್ಲೂ ಈ ಥರದ್ದೊಂದು ಕಾಂಬಿನೇಷನ್. ಆದರೆ ನಮ್ಮ ಮೇಳದಲ್ಲಿ ಬಂದಾಗ ಕೆಲವೊಂದು ಶಿಸ್ತುಗಳಿದೆ. ಇಡಗುಂಜಿ ಮೇಳಕ್ಕೆ ಬಂದಾಗ ಆ ಶಿಸ್ತುಗಳನ್ನು ನಾವು ಇಲ್ಲಿ ಕಟ್ಟುನಿಟ್ಟಾಗಿ ನಮ್ಮ ಕಲಾವಿದರು, ನನಗೆ ಬಹಳ ಹೆಮ್ಮೆ ಇದೆ ಆ ವಿಷಯದಲ್ಲಿ. ನಮ್ಮ ಮೇಳಕ್ಕೆ ಬಂದ ಎಲ್ಲ ಕಲಾವಿದರು, ಅವರು ದೊಡ್ಡವರಿರಲಿ ಸಣ್ಣವರಿರಲಿ, ಈವನ್ ಹಡೇನ್ಮಾಳ ಶ್ರೀಪಾದ ಹೆಗ್ಗಡೆ ಅಂತವ್ರು ಇರ್ಬೋದು, ML ಸಾಮುಗ್ರ ಅಂತವ್ರು ಇರ್ಬೋದು, ಏನಿದೆಯೋ ಅಂಥದ್ದನ್ನು ಅವರು ಒಪ್ಕೊಂಡು ಮಾಡಿದ್ದಾರೆ. ಅದು ಭಾಳ ವಿಶೇಷ. ಈಗ ಹಡೇನ್ಮಾಳ ಶ್ರೀಪಾದ ಹೆಗ್ಗಡೆ ನನಗಿಂತ ಎಷ್ಟೋ ಹಿರಿಯರು. ಆದರೆ ಶ್ರೀಪಾದ ಹೆಗ್ಗಡೆ ರಿಹರ್ಸಲ್ಲಿ ಬರಬೇಕು ಅಂದರೆ ನೀವು ಹಿಂಗೆ ಮಾಡಬೇಕು, ಇಲ್ಲಿ ನಿಲ್ಲಬೇಕು, ಇಲ್ಲಿ ಹೋಗಬೇಕು, ಹೀಗೆ ಮಾಡಬೇಕು ಅಂತ ಶ್ರೀಪಾದ ಹೆಗ್ಗಡೆ ಮಾಡಿದ್ದಾರೆ. ಅದು ಬಹಳ ದೊಡ್ಡ ವಿಷಯ. ಇದು ನೆಬ್ಬೂರು ಹಿಂದಾಯಿತು, ತಂದೆಯವ್ರ ಕಾಲದಲ್ಲೂ ಹಾಗೆ. ನಾವೀಗ ಅನೇಕ ವಿದೇಶ ಪ್ರವಾಸ ಶುರುವಾದ ಮೇಲೆ ಒಂದು ನಿರ್ದೇಶಿತ ಕೃತಿ ಮಾಡಬೇಕು. ಯಾಕೆಂದರೆ ಏನೇನೋ ಮಾಡಲಿಕ್ಕೆ ಆಗೋದಿಲ್ಲ. 1.5 ಗಂಟೆ ಮಾಡಬೇಕು, ಕೆಲವು ಕಡೆ 60 ನಿಮಿಷ ಮಾಡಿ ಅಂತಾರೆ, ಕೆಲವು ಕಡೆ 90 ಅಂತಾರೆ, ಕೆಲವು ಕಡೆ ಮತ್ತು ಹೆಚ್ಚು. ಹೀಗೆ ಅದಕ್ಕೆ ಸಂಬಂಧಪಟ್ಟ ರಿಹರ್ಸಲ್ಲು. ಆಗ ನೆಬ್ಬೂರು ಭಾವತರು ಬರ್ತಿದ್ರು, 3-4 ದಿವಸ ಇರ್ತಿದ್ರು ನಮ್ಮ ಮನೆಯಲ್ಲಿ ರಿಹರ್ಸಲ್ಲಿಗೆ, ತಂದೆಯವರ ಒಂದು ಇದರಲ್ಲಿ. ಹೀಗೆ ಇದೆಲ್ಲ ಒಟ್ಟು ನೋಡಿದಾಗ ವ್ಯವಸಾಯ ಇರ್ಬೋದು, ತದನಂತರದಲ್ಲಿ ನಾವು ಮಾಡಿಕೊಂಡಂಥ ಕಾಲಮಿತಿಗೆ ಇರ್ಬೋದು, ಯಕ್ಷಗಾನ ಮೇಳ ನಡೆಸುವಂಥದ್ದು ಬಹಳ ದೊಡ್ಡ ಸಂಕೀರ್ಣವಾದ ಕೆಲಸ. ಇಡಗುಂಜಿ ಮೇಳ ಸದ್ಯದಲ್ಲಿ ಹೇಗಿದೆ ಅಂದರೆ, ಅದು ಇಲ್ಲಿಯ ಸಂಪೂರ್ಣವಾದಂಥ ಈ ಭಾಗದ ಎಲ್ಲ ಪ್ರದೇಶಗಳಲ್ಲಿ ಆಟವನ್ನು ಕೇಳಿದ್ರೂ ನಾವು ಕೊಡುವ ಒಂದು ಹಂತದಲ್ಲಿದ್ದೇವೆ. ಹೊರಗಡೆ ಕರೆದ್ರೂ ಅಷ್ಟೇ ಒಂದು ಆ ವ್ಯವಸ್ಥೆಯಲ್ಲಿ ಕೊಡುವಂಥ 2 ಮಾಡೆಲ್ಗಳನ್ನು ಇಟ್ಕೊಂಡಿದ್ದೇವೆ ನಾವು ನಮ್ಮ. ಹಾಗೆ ಈಗ ನೀವೇ ಪ್ರಸ್ತಾಪ ಮಾಡಿದ್ರೆ, ಒಂದು ಗಿಮಿಕ್, ಆ ವಿಚಾರವಾಗಿ ಪ್ರಶ್ನೆಗಳಿದೆ, ಜೊತೆಗೆ ಕೊರಿಯೋಗ್ರಫಿ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಪ್ರಶ್ನೆಗಳಿದೆ. ಒಂದು ವಿರಾಮದ ನಂತರ ಯಕ್ಷಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀ ಕೆರೆಮನೆ ಶಿವಾನಂದ ಹೆಗಡೆಯವರು. ಸೊ ನಾನು ಪ್ರಶ್ನೆ ಕೇಳಿದ್ದೆ, ಈ ಕೊರಿಯೋಗ್ರಫಿಯನ್ನು ನೀವು ಯಕ್ಷಗಾನಕ್ಕೆ ಅಳವಡಿಸಿದ್ರಿ. ಹೌದು.
ಬಹುತೇಕ ಇಡಗುಂಜಿ ಯಕ್ಷಗಾನ ಮಂಡಳಿಯ ವಿಶೇಷತೆ, ನೃತ್ಯದ ವಿಶೇಷತೆ ಅದೇ ಅಂತ ಇರಬಹುದು. ನಾನು ಹೇಳೋದು, ಈಗ ಯಕ್ಷಗಾನಕ್ಕೆ ಅದರದ್ದೇ ಆದ ಒಂದು ಚೌಕಟ್ಟಿದೆ. ಹೌದು. ಆ ಚೌಕಟ್ಟಿನ ಜೊತೆಗೆ ಕೊರಿಯೋಗ್ರಫಿಯನ್ನು ನೀವು ಮತ್ತು ನಿಮ್ಮ ತಂದೆಯವರು ಇಬ್ಬರು ಕಲಿತು ಬಂದು ಅದನ್ನು ಇದಕ್ಕೆ ಅಳವಡಿಸಿದ್ರಿ. ಅದರ ಜೊತೆಗೆ ಇದು ಹೇಗೆ ಸಾಧ್ಯ? ಈಗ ನೀವು ಹಿಂದೆ ಕೇಳಿದ ಪ್ರಶ್ನೆಗೆ ಒಂದು ಕೊನೆಯದಾದಂಥ ಒಂದು ಪೂರಕವಾದ ಮಾಹಿತಿ ಕೊಡಬೇಕು. ಇಡಗುಂಜಿ ಮೇಳದ ಮೇಲೆ ಒಂದು PhD ಆಗಿದೆ. ಮೇಳ ಹೇಗೆ ನಡ್ಕೊಂಡು ಬಂತು, ಯಾರ್ಯಾರು ಕಲಾವಿದರು, ಎಷ್ಟೆಲ್ಲ ಜನ, ಏನೇನೆಲ್ಲ ಸಾಧನೆಗಳಾಯಿತು, ಒಂದು ಅಧ್ಯಯನವೇ ಇದೆ ಅದರ ಬಗ್ಗೆ. ಆಮೇಲೆ ಶಂಭು ಹೆಗಡೆ ಅವರ ಬಗ್ಗೆ ಒಂದು ಪ್ರತ್ಯೇಕ ಅಧ್ಯಯನ ಆಗಿದೆ, ಕೆಳಮನೆ ಶಂಭು ಹೆಗಡೆ ಸೃಜನಶೀಲತೆ ಮೇಲೆ. ಅದು ಡಾಕ್ಟರ್ GS ಭಟ್ ಸಾಗರದವ್ರು ಮಾಡಿದ್ದಾರೆ. ಇದು ಒಂದು ಪ್ರಾಸ್ತಾವಿಕ ಮಾತಿಗೆ ಪೂರಕವಾದ ಮಾತು. ಕೊರಿಯೋಗ್ರಫಿ ಅನ್ನುವಂಥದ್ದು ಅದು ಶಬ್ದ ನಮಗೊಂದು ಹೊಸತು. ಅದು ನೃತ್ಯ ಸಂಯೋಜನೆ ಅಂತ. ನೃತ್ಯವನ್ನು ಹೇಗೆ ಸಂಯೋಜನೆ ಮಾಡೋದು, ಈ ಸಂಯೋಜನೆ ಯಕ್ಷಗಾನದಲ್ಲಿ ಮೂಲಭೂತವಾಗಿಯೂ ಇದೆ. ಈಗ ಯುದ್ಧ ನೃತ್ಯ, ಬೇಟೆ, ಜಲಕ್ರೀಡೆ, ಪ್ರಯಾಣ ಕುಣಿತ, ಒಡ್ಡೋಲಗಗಳು, ದೀಗಡ, ಇದೆಲ್ಲ ಒಂದು ಕೊರಿಯೋಗ್ರಫಿ, ಒಂದು ನೃತ್ಯದ ಒಂದು ವಿಭಾಗ. ತೆರೆ ಕುಣಿತದಿಂದ ಸೇರಿ ಬಂತು. ಹೌದು, ನೃತ್ಯ ಅಂತ ಏನು ಹೇಳ್ತೇವೆ, ತೆರೆ ಕುಣಿತ, ಒಡ್ಡೋಲಗ, ಪಾಂಡವರು ಒಡ್ಡೋಲಗ, ಅದು ನೃತ್ಯ ಪ್ಯೂರ್. ಅಲ್ಲಿ ನಾಟ್ಯ ಇಲ್ಲ, ಡಾನ್ಸ್ ಅಂತ. ನೃತ್ಯ ಅಂದರೆ ಡಾನ್ಸ್. ಇದು ಕೊರಿಯೋಗ್ರಫಿ. ಹೀಗೆ ನಿಲ್ಲಬೇಕು, ಹಾಗೆ ಹೋಗಬೇಕು, ಇದು ಮಾಡಬೇಕು ರಂಗಸ್ಥಳದಲ್ಲಿ. ಇದು ಕೊರಿಯೋಗ್ರಫಿ. ಒಂದು ಸೂಕ್ಷ್ಮವಾದ, ಅದು ಟ್ರೆಡಿಷನಲ್ ಕೊರಿಯೋಗ್ರಫಿ, ಸಾಂಪ್ರದಾಯಿಕವಾಗಿ ಬೆಳೆದು ಬಂದಂಥದ್ದು. ಯಾವುದೋ ಒಬ್ಬ ಹೆಚ್ಚು ಪರಿಣಾಮ ಮಾಡೋದು ಹೇಗೆ ನಾವು ರಂಗಸ್ಥಳದಲ್ಲಿ. ಪಾಂಡವರೆಲ್ಲ ಹೀಗೆ ಸುಮ್ಮನೆ ಬಂದು ನಿಂತ್ಕೊಂಡ್ರೆ ಆಗೋದಿಲ್ಲ ಅಂತ ಅನಿಸ್ತು ಅವನಿಗೆ. ಏನೇನೋ ಬೇರೆ ಬೇರೆ ಕಲ್ಪನೆ ಮಾಡ್ತಾರೆ. ಇದು 100 ವರ್ಷದಲ್ಲಿ ಡೆವಲಪ್ ಆಗುತ್ತೆ, ಬೆಳವಣಿಗೆ ಮಾಡುತ್ತೆ ಅದು. ಆಗ ಇದು ಹಾಗಿದ್ರೆ ಈಗ ನಾವು ಮಾಡುವಂಥದ್ದು ಏನಿದೆಯೋ ಅಷ್ಟನ್ನೇ ಮಾಡಿದ್ರೆ ಅಲ್ಲಿಗೆ ನಿಂತು ಹೋಗೋದಿಲ್ಲ. ಅದಕ್ಕೆ ಕೆಲವೊಬ್ಬರು ಪರಂಪರೆ ಅಂದರೆ ಕೆಲವರಿಗೆ ತುಂಬ ವ್ಯಾಮೋಹ ಇದೆ. ನಮಗೂ ಪರಂಪರೆ ಬಗ್ಗೆ ಗೌರವ ಇದೆ. ಅದು ಪರಂಪರೆ ಅಂದರೆ ಯಾವುದು ಅಂತ ತಿಳ್ಕೊಳ್ಬೇಕು ನಾವು. ಇದೆಲ್ಲ ಪರಂಪರೆ ನೃತ್ಯಗಳು ಸರಿ, ಬದಲಾವಣೆ ಮಾಡಲೇಬೇಕು ಅಂತಿಲ್ಲ. ಇಲ್ಲಿ ನಾವು ಬೇರೆದನ್ನು ಸೇರಿಸಬಾರ್ದು. ಈಗ ಈ ಒಂದು ನೃತ್ಯ ಪದ್ಧತಿಗೆ ಹೊಂದಿದ ಅಂಗವಿನ್ಯಾಸಗಳು, ಮುದ್ರೆಗಳು, ಚಲನೆಗಳು, ಆಮೇಲೆ ವಿವಿಧವಾದಂಥ ಈ ನಾಟ್ಯಶಾಸ್ತ್ರದಲ್ಲಿ ಹೇಳೋದಾದರೆ ಅಂಗಹಾರ, ಚಲನೆ ಇತ್ಯಾದಿಗಳೆಲ್ಲ ಇದೆಯಲ್ಲ, ಆತ ಪಾರಿಭಾಷಿಕವಾದಂಥದ್ದು. ಇದರ ಒಳಗಡೆಗೆ ಇರುವಂಥ ಒಂದು ಏನು ವಸ್ತು ಇದೆಯೋ ಅದರನ್ನೇ ವಿನ್ಯಾಸದಲ್ಲಿ. ಈಗ ಒಂದು ಕನ್ನಡದ ಭಾಷೆಯಲ್ಲಿ ಕಾದಂಬರಿ ಒಂದು ರೀತಿಯಲ್ಲಿ ಪ್ರೆಸೆಂಟ್ ಆಗ್ತದೆ, ಕತೆ ಒಂದು ರೀತಿಯಲ್ಲಿ ಇರ್ತದೆ, ಲೇಖನಗಳು ಒಂದು ರೀತಿ, ಭಾಷೆ ಒಂದೇ ಕನ್ನಡದ್ದು. ಹೀಗಿದ್ದ ಹಾಗೆ ಇದರ ಒಳಗಡೆ ಕೆಲಸ ಮಾಡುವಂಥದ್ದು ಮತ್ತು ಆಧುನಿಕವಾದಂಥ ರಂಗತಂತ್ರಗಳನ್ನೆಲ್ಲ ನಾವಿವತ್ತು ಸ್ವಲ್ಪ ಅಭ್ಯಾಸ ಮಾಡಬೇಕಾಗ್ತದೆ ಎನ್ನುವ ನೆಲೆಯಲ್ಲಿ ಕೊರಿಯೋಗ್ರಫಿ ಅದು. ಹಾಗೆ ನಮ್ಮ ತಂದೆಯವರು ಅದರಲ್ಲಿ ಅವರ ವೈಯಕ್ತಿಕವಾದಂಥ ನೃತ್ಯದಲ್ಲಿ ಬಂದಂಥ ಅನೇಕ ಬದಲಾವಣೆಗಳು ಇದರ ಪ್ರಭಾವ ಇದೆ. ಅದರ ಅರ್ಥ ಅವರು ಕುಣಿದಂಥ ನೃತ್ಯಗಳೆಲ್ಲ ಯಾವ್ಯಾವುದೋ ಕೊರಿಯೋಗ್ರಫಿ ಅನ್ನೋದು ಯಾವುದೋ ಒಂದು ನೃತ್ಯದ ಭಾಷೆ ಅಲ್ಲ, ಅದು ಎಲ್ಲ ನೃತ್ಯದ ಭಾಷೆ. ಅದು ನಮ್ಮ ವಲಯದಲ್ಲಿ ತುಂಬ ತಪ್ಪು ತಿಳ್ಕೊಂಡವರಿದ್ದಾರೆ. ಅವರು ಕೊರಿಯೋಗ್ರಫಿ ತಂದು ಹಾಳು ಮಾಡಿಬಿಟ್ರು ಅಂತ. ಅವರು ಅಂತೂ ಅಲ್ಲ. ಮಾಯಾರಾವ್ ಅವರಿಗೆ ರಷ್ಯಾದಲ್ಲಿ ಕೊರಿಯೋಗ್ರಫಿ ಕೋರ್ಸ್ ಮಾಡ್ಕೊಂಡು ಬಂದಾಗ ಅವ್ರಿಗೆ ಫಸ್ಟ್ ಅಂಥದ್ದೇ ಆಕ್ಷೇಪಗಳು ಬಂತು. ಅವರು ಕಥಕ್ ನೃತ್ಯಕಾರರು ಅವರು. ಆದರೆ ಅವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಇಲ್ಲಿ ಇರುವಂಥ ಅಸ್ತವ್ಯಸ್ತ ವ್ಯವಸ್ಥೆಗಳನ್ನೆಲ್ಲ ಹಾಗಲ್ಲ ಅಂತ ಪ್ರಪ್ರಥಮವಾಗಿ ತಂದು ಅದಕ್ಕೊಂದು ಬೇರೆ ರೂಪ ಕೊಟ್ಟರು. ಹಾಗೆ ತಂದೆಯವರದ್ದು ಹಾಗೆ ಆ ನೆಲೆಯಲ್ಲಿ ನಾನು ಇದರಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದೇನೆ. ಈ ನಮ್ಮದು ವಾಲಿ ಮೋಕ್ಷ ಇತ್ಯಾದಿಗಳೆಲ್ಲ ತೆರೆ ತರುವಂಥದ್ದಿರ್ಬೋದು ಅಥವಾ ನೃತ್ಯದಲ್ಲಿರುವಂಥದ್ದು ಅನೇಕ ಸಂಗತಿಗಳು ನಾವು ಇದರಲ್ಲಿ ಪ್ರಯೋಗ ಮಾಡಿದ್ದೇವೆ. ಇದು ಮೂಲಭೂತವಾಗಿ ಕೊರಿಯೋಗ್ರಫಿ. ಯಕ್ಷಗಾನದ ಒಳಗಡೆಗೆ ಅದಕ್ಕೆ ಡ್ಯಾಮೇಜ್ ಆಗದೇನೆ ಕಾರಂತರದ್ದು ಕೊರಿಯೋಗ್ರಫಿಯನ್ನು ನಾವು ನೋಡ್ಬೋದು ಅವರ ಪ್ರಯೋಗಗಳಲ್ಲಿ. ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಹೇಗೆ ಇದು ಮಾಡಬೇಕು. ಏಕೆಂದರೆ ಹೊಸ ಥೀಮ್ಗಳನ್ನು ತಗೊಂಡಾಗ ಹೊಸ ರೀತಿಯಲ್ಲಿ ನಾವು ಕೊಡಬೇಕಾದಾಗ ನಮಗೆ ಈ ಜ್ಞಾನ ಬೇಕಾಗುತ್ತೆ. ಎಷ್ಟೋ ದೊಡ್ಡ ಡಾನ್ಸರ್ಸ್ಗಳು, ಎಷ್ಟೋ ದೊಡ್ಡ ದೊಡ್ಡ ನೃತ್ಯಕಾರರು ನಮ್ಮ ಮಾಯಾರಾವ್ ಬರ್ತಾಯಿದ್ರು. ಅವರೆಲ್ಲ ಪರಂಪರೆಯಿಂದ ಬಂದು ಮಾಡ್ತಾಯಿದ್ರು. ಈಗ ನೀವು ಬೇರೆ ಒಂದು ಪ್ರೊಸೀನಿಯಂ ಸ್ಟೇಜ್ ಮೇಲೆ ಪ್ರೆಸೆಂಟೇಷನ್ ಕೊಡುವಾಗ ಹೇಗೆ ಮಾಡಬೇಕು, ನಿಮ್ಮ ದೇಹ ಭಾಷೆಗಳೆಲ್ಲ ಹೇಗಿರಬೇಕು ಇತ್ಯಾದಿ ಒಂದು ಒಳ್ಳೆಯ ಅಧ್ಯಯನ. ಅದು ಒಳ್ಳೆಯ ಇದು ಆ ನೆಲೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಯಕ್ಷಗಾನದಲ್ಲಿ ಗಿಮಿಕ್ ಅನ್ನೋದು ಯಾವಾಗೋ ಸೇರ್ಕೊಂಡ್ಬಿಟ್ಟಿದೆ. ಚಲನಚಿತ್ರಗಳ ಯಾವುದೋ ಹಾಡನ್ನು ಅನುಕರಿಸೋದು ಅಥವಾ ಯಾವುದೋ ಸನ್ನಿವೇಶವನ್ನು ಅನುಕರಿಸೋದು ಅಥವಾ ಬೇರೆ ಬೇರೆ ರಂಗಗಳಿಂದ ತಂದು ತುಂಬೋದು ಅಥವಾ ಹಾಸ್ಯವನ್ನಾಗಿ ಮಾಡದೆ
ಅದನ್ನೇನೋ ವಿಚಿತ್ರವಾಗಿ ಮಾಡೋದು, ಈ ರೀತಿಯ ಸಾಕಷ್ಟು ಅದನ್ನು ಪ್ರಯೋಗ ಅಂತ ಮಾಡ್ತಾರೋ ಅಥವಾ ಆಕರ್ಷಣೆಗೆ ಅಂತ ಮಾಡ್ತಾರೋ, ಒಟ್ಟಿಗೆ ಇದು ನಡ್ಕೊಂಬಂದಿದೆ. ಇದನ್ನೆಲ್ಲ ಮೀರಿ ಯಕ್ಷಗಾನದ ಶುದ್ಧ ಯಕ್ಷಗಾನದ ಈಗ ಏನು ಪರಂಪರೆಯಾಗಿ ನಡ್ಕೊಂಬಂದಿದೆ, ಆ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ಯಕ್ಷಗಾನವನ್ನು ಇದೇ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಕೊಡಲಿಕ್ಕೆ ಸಾಧ್ಯವಾ ಅಥವಾ ಇದ್ರ ಒಟ್ಟಿಗೆ ಕೊಡಬೇಕಾಗ್ತದ? ಒಳ್ಳೆಯದು. ಅಂದರೆ ಈಗ ಬಂದಿರೋ ಗಿಮಿಕ್ಸ್ಗಳು ಯಕ್ಷಗಾನವನ್ನು ಸಂಪೂರ್ಣವಾಗಿ ಅದರದ್ದು ಮೂಲ ಸತ್ವವನ್ನು ನಾಶ ಮಾಡಲಿಕ್ಕೆ ಹೋಗುವಂಥ ಸನ್ನಿವೇಶ ಇದೆ. ಯಾಕೆಂದರೆ ನೀವು ಹೇಳಿದಾಗೆ ಬೇರೆ ಬೇರೆ ರಂಗಭೂಮಿಯಿಂದ ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನು ಅಳವಡಿಸ್ಕೊಳ್ಳೋದು, ಸಿನಿಮಾ ನೋಡೋದು, ಅಲ್ಲಿದ್ದು ಯಾವುದೋ ವಸ್ತುಗಳನ್ನು ಇಲ್ಲಿ ಬಳಸೋದು ಇತ್ಯಾದಿ. ನಿಜವಾಗಿ ನಾವು ಅಂಥ ಗಿಮಿಕ್ಸ್ಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾವ ಕಲೆಗೂ ಇಲ್ಲ. ಯಕ್ಷಗಾನಕ್ಕೊಂದು ಬೇರೆ ಭಾಷೆ ಆಗೋದಿಲ್ಲ. ಈಗ ನೋಡಿ, ಯಕ್ಷಗಾನಕ್ಕೆ ಏನೋ ಆಗ್ತದೆ, ಏನೋ ಆಗ್ಬಿಡ್ತದೆ ಅಂತ ನಾವು ಹೇಳ್ತೇವೆ. ಏನಾಗ್ತದೆ ಅಂದರೆ ನಾವೇನು ತಿಳ್ಕೊಂಡಿದ್ದೇವೆ, ನಾವು ಯಕ್ಷಗಾನವನ್ನು ಬಿಟ್ಟು ಬೇರೆ ಪ್ರಪಂಚದ ಯಾವ್ಯಾವ ಕಲೆಗಳು ಹೇಗೆ ಬದುಕ್ತಾ ಇದೆಯಪ್ಪ. ಈಗ ಕಥಕ್ಕಳಿ ಜಗತ್ಪ್ರಸಿದ್ಧ ಆಯಿತು. ಜಗತ್ಪ್ರಸಿದ್ಧ ಆದ ತಕ್ಷಣ ಅದಕ್ಕೊಂದು 7-8 ವರ್ಷ ಅಭ್ಯಾಸ ಮಾಡುವವರೇನು ಕಡಿಮೆ ಮಾಡಲಿಲ್ಲ, 7-8 ವರ್ಷನೇ ಅಭ್ಯಾಸ ಮಾಡ್ತಾರೆ. ನಮ್ಮಲ್ಲಿ ಸಾಧ್ಯವೋ ನೋಡಿ ನೀವು. ಅದು ಹಾಗೆ ಒಂದು ಕಲೆ ಏನೇನೋ ಆಗಬೇಕು ಅಂತ ಕನಸು ಕಾಣುವುದರ ಜೊತೆಗೆ ಅದಕ್ಕೆ ನಾವು ಏನೇನೋ ಮಾಡಬೇಕಾಗತ್ತೆ. ಅದು ನಮ್ಮಲ್ಲಿರೋ ಸಮಸ್ಯೆ. ಹಾಗೆ ಸುಲಭದಲ್ಲಿ ದೊರಕುವಂಥದ್ದು ಯಾವುದೋ ಒಂದು ತಗೊಂಡು ಇಲ್ಲಿ ಬಂದು ಆ ನಾಟ್ಯವನ್ನು ಹಾಕೋದು, ಮತ್ತೊಂದು ಏನೋ ಒಂದು ವಸ್ತು ತಂದು ಇಲ್ಲಿ ಇದು ಮಾಡೋದು, ಇದು ಕಲಾವಿದನಿಗೆ ಭಾಳ ಸುಲಭ. ಇದು ಭಾಳ ಸುಲಭ. ಈ ಕಾರಣ ಅವನ ಕಡೆಗೆ ಜನರ ಹೆಸರು ಹೇಳಿದ್ರೆ ಆಯಿತು, ಜನ ಬಯಸ್ತಾರೆ ಅಂತ ಹೇಳಿಬಿಟ್ರೆ ಆಯಿತು. ಇದು ಅವನತಿ. ಈ ಯಕ್ಷಗಾನವನ್ನು ನಾವು ಬೆಳೆಸಬೇಕು ಅನ್ನುವಾಗ ಇದಕ್ಕೊಂದು ದಾರಿ ಬಹಳಷ್ಟಿದೆ. ಶುದ್ಧವಾದಂಥ ದಾರಿಯಲ್ಲಿ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಈ ಉದಾಹರಣೆಗೆ ಯಕ್ಷಗಾನದ ಒಂದು ಗಾನ ಪ್ರಬಂಧ, ಒಂದು ಗಾನವನ್ನು ತಗೊಂಡ್ರೆ ಅದು ಹಿಂದೂಸ್ತಾನಿ ಹಾಗೆ ಗಾಯಕಿ ಶೈಲಿ ಅಲ್ಲ, ಕರ್ನಾಟಕ ಆಗೋ ಅಲ್ಲ. ಅದು ಅದಕ್ಕೆ ಅದರದ್ದೇ ಆದ ಒಂದು ಇದೆ. ಈಗ ಕೇರಳದಲ್ಲಿ ಸೋಪಾನಂ ಅಂತ ಕಥಕ್ಕಳಿಗೋ ಅಥವಾ ಕೂಡಿಯಾಟ್ಟಮ್ಗೋ, ಸೋಪಾನಂ ಕೂಡಿಯಾಟ್ಟಮ್ ಅದು ಆ ಮ್ಯೂಸಿಕ್ಕು ಅದಕ್ಕೆ ಹಾಡಲಿಕ್ಕೆ ಅದೇ ರೀತಿಯಲ್ಲಿ ಹಾಡಬೇಕು. ಅದು ನೀವು ಒಂದು ಹಂತದಲ್ಲಿ ಜನಕ್ಕೆ ಅಂತ ಮಾಡಬೇಕು, ಆದರೆ ಸಂಪೂರ್ಣ ಜನಕ್ಕಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕಲೆ ಏನಂದರೆ ಒಂದು ಕಲಾವಿದ ಒಂದು ಹೆಜ್ಜೆ ಇಟ್ಟ ಮೇಲೆ 2 ಹೆಜ್ಜೆ ಪ್ರೇಕ್ಷಕನೂ ಇಡಬೇಕಾಗುತ್ತೆ. ನಾನು ಆರಾಮ್ ಕೂತ್ಕೊಂಡಿದ್ದೇನಪ್ಪ, ನನ್ನ ಖುಷಿ ಪಡಿಸೋದು, ನೀನು ಹೆಂಗಾರು ಮಾಡಿ ಖುಷಿ ಮಾಡು ಅನ್ನುವಂಥ ಪ್ರೇಕ್ಷಕ ಅಲ್ಲ. ಅದು ಯಕ್ಷಗಾನಕ್ಕೆ ಬರಬೇಕಾದದ್ದು ಇಲ್ಲ. ಯಕ್ಷಗಾನ ಜನಪ್ರಿಯತೆ ಮಾಡಬೇಕು ಅನ್ನೋ ಹುಚ್ಚಿಗೆ ಅಷ್ಟು ಜನ ಧುಮುಕಬೇಕಾದದ್ದು ಇಲ್ಲ. ನಮ್ಮ ಕೆಲಸ ಏನಂದರೆ ನಾವು ಇಲ್ಲಿವರೆಗೆ ನಡ್ಕೊಂಡು ಬಂದ ಕಲೆಯನ್ನು ಹಾಳು ಮಾಡದೇ ಇರುವಷ್ಟು ಪ್ರಯತ್ನ ಆದರೂ ನಾವು ಮಾಡಬೇಕು. ತಂದೆಯವ್ರ ಮಾತು ನಾನು ಹೇಳ್ತೇನೆ. ಶಂಭು ಹೆಗಡೆ ಅವರು ಹೇಳ್ತಾ ಇದ್ರು, ಯಕ್ಷಗಾನವನ್ನು ನಾವು ಉದ್ಧಾರ ಮಾಡಿದ್ದೇವೆ ಅಂತ ನಾವು ಎಲ್ಲೂ ಹೇಳೋದಿಲ್ಲ, ಕೆಡದೇ ಇರಲಿ ಅಂತ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ರು. ಬಹಳ ತೂಕದ ಮಾತು ಇದು. ಒಬ್ಬನಿಗೆ ಆತ್ಮನಿರೀಕ್ಷೆ ಇಟ್ಕೊಂಡು ಹೇಳಿದಂಥ ಮಾತು ಇದು. ನಾವೆಲ್ಲರೂ ಅದನ್ನು ಗ್ರಹಿಸಬೇಕಾಗ್ತದೆ. ಏನೇನೋ ಕಾರಣ ಕೊಡೋದು. ಈಗ ನೋಡಿ, ಯಕ್ಷಗಾನದ ಕಲಾವಿದರು ಏನೇನೋ ಕಾರಣ ಕೊಟ್ಟು ಏನೇನೋ ಮಾಡಿದ್ರೆ ಎಲ್ಲರೂ ಒಬ್ಬ ಪೂಜೆ ಮಾಡುವ ಒಂದು ವ್ಯಕ್ತಿ ದೇವಸ್ಥಾನದಲ್ಲಿ ನಾನು ಬ್ಯಾಗ್ ಪೂಜೆ ಮುಗಿಸ್ತೇನೆ, ಈಗ ಬಾಕಿಯವರಿಗೆಲ್ಲ ಆಕ್ಷೇಪ ಮಾಡ್ತೇವೆ ನಾವು. ಬಾಕಿ ಉಳಿದ ವಿಷಯಗಳಲ್ಲಿ ಎಲ್ಲರೂ ಹಾಗೆ ಮಾಡಿದ್ರೆ ಏನಾಗ್ತದೆ ಹೇಳಿ. ಈ ನೀವೊಂದು ಎಥಿಕ್ಸು, ಒಂದು ನೈತಿಕತೆ, ಒಂದು ನಡೆದುಕೊಂಡು ಬಂದ ಪದ್ಧತಿ ದೇವಸ್ಥಾನದಲ್ಲಿ ತಪ್ಪಿದ್ರೆ ಆಕ್ಷೇಪ ಮಾಡ್ತೀರಿ, ರಂಗಸ್ಥಳದಲ್ಲಿ ತಪ್ಪರೆ ಆಕ್ಷೇಪ ಮಾಡ್ರೆ ನೀವು ಅದು ಕಾರಣ ಹೇಳ್ತೀರಿ. ಅಂದರೆ ಕಾರಣ ಇಲ್ಲವೇ ಇಲ್ಲ, ಕ್ಷಮೆಯೇ ಇಲ್ಲ, ಅದಕ್ಕೆ ಒಪ್ಪುಕೊಳ್ಬೇಕು. ಆಮೇಲೆ ನಿಮ್ಗೆ ಯಾರೂ ಕಾಂಟ್ರಾಕ್ಟ್ ಕೊಡಲಿಲ್ಲ ಯಕ್ಷಗಾನ ಉಳಿಸಿ ಅದು ಮಾಡಿ ಇದು ಮಾಡಿ ನಾನು ಹೆಂಗಾರು ಮಾಡಿ, ಹಾಗಲ್ಲ. ನಮಗೇನು ಸೌಜನ್ಯ ಇರಬೇಕು ಅಂದರೆ ಯಕ್ಷಗಾನ ಉಳಿಸುವುದಕ್ಕೆ ನಾವು ಅದರ ಪದ್ಧತಿಯಲ್ಲಿ ಒಳ್ಳೆಯದನ್ನು ಕೊಡ್ಲಿಕ್ಕೆ ಸಾಧ್ಯವೋ, ನಾನು ಕೊಟ್ಟಿದ್ದರಿಂದ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆಯೋ, ಅಥವಾ ಹೊತ್ತು ಹಾನಿಗೆ ಹೋಗ್ತದೆ. ಶಿವರಾಮ ಹೆಗಡೆ ಯಾವಾಗೂ ಹೇಳ್ತಾ ಇದ್ರು, ಅಜ್ಜ ಪ್ರೇಕ್ಷಕರ ಮಟ್ಟಕ್ಕೆ ನಾವು ಹೋಗಬಾರ್ದು, ನಮ್ಮ ಮಟ್ಟಕ್ಕೆ ಪ್ರೇಕ್ಷಕರನ್ನು ತರಬೇಕು ಅಂತ. ಈ ಮಾತುಗಳೆಲ್ಲ ನಮಗೊಂದು ಫ್ರೇಮ್ ವರ್ಕ್ ಇದು. ಆ ನೆಲೆಯಲ್ಲಿ ಈಗ ಸಿನಿಮಾದ ಮಾದರಿಯ ಗಿಮಿಕ್ಸ್ ಇರಬಹುದು, ಏನೇನೋ ತಂದು ರಂಗಸ್ಥಳದಲ್ಲಿ ಸರ್ಕಸ್ ಮಾಡುವಂಥದ್ದು, ಇದೆಲ್ಲ ಇಲ್ಲಿ ನಡೆದು ಹೋಗ್ತದೆ. ಯಾಕೆಂದರೆ ಇಲ್ಲಿ ನಮ್ಮ ಅಂತಹ ಕಟು ವಿಮರ್ಶಕರು ಬರೋದಿಲ್ಲ. ನೀವು ಯಕ್ಷಗಾನ ಜಾಗತಿಕ ಆಗಬೇಕು, ಯಕ್ಷಗಾನಂ ವಿಶ್ವಗಾನಂ ಅಂತೆಲ್ಲ ಹೇಳ್ಕೊಂಡ್ರೆ ಆಗಲಿಲ್ಲ. ಅದು ಈ ಎಲ್ಲ ಒಂದು ಸಂಯಮ ಇದೆ ಕಲಾವಿದನಿಗೆ. ದೊಡ್ಡದು ಅಂದರೆ ಒಂದು ಸಂಯಮ ಬೇಕು. ಅವನಿಗೆ ರಂಗಸ್ಥಳಕ್ಕೆ ಹೋದ್ಮೇಲೆ ಭಾಗವತ, ನೃತ್ಯಕಾರ ಅಥವಾ ಉಳಿದ ಎಲ್ಲರಿಗೂ ನಮಗೊಂದು ಸಂಯಮ ಬೇಕು. ನಾವೊಂದು ಚೌಕಟ್ಟಲ್ಲಿ ನಾವು ಯಾವುದೋ ಒಂದು ಭಾಷೆಯನ್ನು ಮಾತಾಡ್ತಾ ಇದ್ದೇವೆ ಅಂತ, ಆ ಭಾಷೆಗೆ ಧಕ್ಕೆ ಬರದೇ ಇದ್ದಂಗೆ ನಾವು ಮಾತಾಡಬೇಕು. ನಾವು ಎಷ್ಟು ಇದು ಕನ್ನಡದ ಮಹಾ
ಹೌದು, ಕನ್ನಡದ ಹೌದು, ಎಲ್ಲ ಹೌದು. ಹೀಗೆ ಆಗಿ ರಂಗಭೂಮಿ ಸತ್ತೋದಂಥದ್ದು ಉದಾಹರಣೆ ನಾನು ಕರ್ನಾಟಕದಲ್ಲೇ ಕೊಡ್ತೇನೆ. ಏನೇನೇನೇನೋ ಆಗಿ ಹೋಯ್ತು. ಹೀಗೆ ಮಾಡಿ ಈಗ ಉದಾಹರಣೆ ಕಂಪನಿ ನಾಟಕಗಳು. ಕಂಪನಿ ನಾಟಕಗಳು ವಲ್ಗರಾಗಿ ಒಂದು ನಾಟಕವನ್ನು ಹೆಂಗೆ ಕೊಡಬೇಕು ಅನ್ನೋದನ್ನು ಬಿಟ್ಟು ಸಿನಿಮಾ ನಟಿಯರು ತರೋದು, ನಾನಾ ರೀತಿ ಅಂತ ನೋಡಿ ಎಲ್ಲ ಉದಾಹರಣೆ ಇದೆ. ಏನಾಯಿತು ಕಂಪನಿ ನಾಟಕ, ಏನಾಯಿತು ಪರಿಸ್ಥಿತಿ? ಆ ಆಗ ಏನು ಬಂತು, ಹೊಸ ಅಲೆ ನಾಟಕಗಳು, ಗಂಭೀರವಾದ ಪ್ರಯತ್ನಕ್ಕೆ ಹೊಸ ಅಲೆ ನಾಟಕ ಬಂತು. ಇವತ್ತು ಹೊಸ ಅಲೆ ನಾಟಕಗಳು ಇಡೀ ಜಗತ್ತನ್ನು ಆವರಿಸಿದೆ. ಇಡೀ ಭಾರತದಲ್ಲಿ NSD ಅಥವಾ ನೀನಾಸಂ ಅಂತವ್ರು ಯಾಕೆ ವ್ಯಾಪಿಸಿದ್ದಾರೆ ಅಂದರೆ ಒಂದು ಗಂಭೀರ ಪ್ರೇಕ್ಷಕರನ್ನು ಅವ್ರು ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದು ಮುಖ್ಯ ಅಲ್ಲಿ. ಆಗ ಕಂಪನಿ ನಾಟಕನೂ ಹಾಗೇ ಮಾಡ್ತಾ ಬಂತದು. ಏನು ಅಂದರೆ ಜನ ಬೇಕು ನಮಗೆ, ಟೆಂಟು ನಮ್ಗೆ, ಅದು ನಮ್ಮ ಹೊಟ್ಟೆಪಾಡು, ಅದು ಇದು ಹೇಳ್ತಾ 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 ಏನು ಮಾಡಿದ್ರು ಅಂದರೆ ಅವ್ರ ಕೈಗೆ ಸಿಗದೆ ಹೋಯ್ತು. ಇವತ್ತು ಕಂಪನಿ ನಾಟಕ ನೋಡ್ಲಿಕ್ಕೆ ಹೋಗೋರು ಯಾರು? ಒಂದು ಗಂಭೀರವಾದ ವಿಮರ್ಶೆ ಮಾಡುವವರು ಹೋಗ್ತಾರ ಅಲ್ಲಿ? ಇಲ್ಲ, ಅಲ್ಲಿಗೆ ಮುಕ್ತಾಯ. ಹಾಗೆ ಯಕ್ಷಗಾನ ಕನಸು ಕಾಣೋದು ತಪ್ಪಲ್ಲ, ಅದು ಹಾಗಾಗಬೇಕು, ಹೀಗಾಗಬೇಕು, ಕ್ಲಾಸಿಕಲ್ ಆಗಬೇಕು, ಅದು ಇದು ಎಲ್ಲ. ಆದರೆ ನೀವೆಷ್ಟು ತಯಾರಿದ್ದೀರಿ ಅದಕ್ಕೆ? ಆಮೇಲೆ ನಮ್ಮ ಪ್ರೇಕ್ಷಕರು ಅದಕ್ಕೆ ಎಷ್ಟು ಸಿದ್ಧ ಇದ್ದಾರೆ? ಈ ನಮ್ಮ ರಂಗಭೂಮಿಯನ್ನು ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾನು ಹೊರಗಡೆ ಮೇಳದ ಅಲ್ಲಿ ಹೋಗಿ ಎಂತ ಮಾಡ್ತೀರಿ ನೀವು, ಅಲ್ಲಿ ಹೋಗಿ ಏನು ಮಾಡ್ತೀರಿ ಅನ್ನೋದಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀರಿ ಅಂತ ಮಾತಾಡೋದು ರೀತಿಯಲ್ಲೇ ಗೊತ್ತಾಗ್ತದೆ. ಅಲ್ಲಿ ಹೋಗ್ತಾರೆ, ಒಂದು ಅರ್ಧ ತಾಸು ಕೊಂಡು ಬರ್ತಾರೆ ಅಂತ. ಹಾಗಲ್ಲ, ಅದು ಮೊದಲನೆಯ ಒಂದು ಆಯಾಮದಲ್ಲಿ ಹಾಗೆ ಆಗೋದು. ಅದು ನೀವು ಯಾವುದೋ ಒಂದು ಹೊಸ ತಿಂಡಿಯನ್ನು ನಮ್ಮೂರಲ್ಲಿ ಕೊಡುವಾಗ ಎಲ್ಲರೂ ಬಂದು ಗಬ ಗಬ ತಿನ್ನೋದಿಲ್ಲ. ಅದು ನಿಮಗೆ ರೂಢಿ ಆಗಬೇಕು ಬಾಡಿಗೆ. ಅಷ್ಟರವರೆಗೆ ನೀವು ಅದನ್ನು ಫೀಡ್ ಮಾಡ್ತಾ ಇರಬೇಕು. ಹಾಗೆ ಯಕ್ಷಗಾನನು ಬೇರೆ ಹೋಗ್ತದೆ, ಅಲ್ಲಿ ಭಾಷೆ ಬರ್ತದೆಯಾ? ಭಾಷೆ ಬರೋದಿಲ್ಲ. ಅದಕ್ಕಾಗಿ ಭಾಷೆ ಬರದೇ ಇದ್ದರೂ ಅರ್ಥ ಆಗುವಾಗೆ ಯಕ್ಷಗಾನ ಮಾಡ್ಲಿಕ್ಕಾಗ್ತದೆ ನೋಡಬೇಕು. ಭಾಷೆಯನ್ನು ಬಿಡಬಾರ್ದು. ಡಾಕ್ಟರ್ ಕಾರಂತರು ಭಾಷೆಯನ್ನು ಕತ್ತರಿಸಿದ್ರು ಇದೇ ಕಾರಣಕ್ಕೆ, ಹೊರಗಿನವರಿಗೆ ಅರ್ಥ ಆಗಬೇಕು ಅಂತ. ಆಗ ಏನಾಗ್ತದೆ ಅಂದರೆ ನೀವು ಯಾವುದನ್ನು ಸವಿಯಬೇಕು ಅಂತ ಬರ್ತೀರೋ, ಈಗ ಇಲ್ಲಿ ನಮಗೆ ದಿಲ್ಲಿಗೆ ಹೋದರೆ ಯಕ್ಷಗಾನ ನೋಡಬೇಕು ಅಂತಂದರೆ ಅದು ಯಕ್ಷಗಾನ ಆಗಿ ನೋಡಬೇಕಲ್ಲದೆ ಅದು ಪ್ರಯೋಗ ಆಗಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅವರು. ಆ ನೆಲೆಯಲ್ಲಿ ಅದು ಒರಿಜಿನಲ್ ಆಗಿಯೂ ಇರಬೇಕು, ಆಮೇಲೆ ಅಲ್ಲಿಯ ಜನಕ್ಕೆ ಮುಟ್ಟುವಾಗೂ ಇರಬೇಕು. ಇದು ಚಾಲೆಂಜ್, ಇದು ಸಾಮಾನ್ಯ ಚಾಲೆಂಜ್ ಅಲ್ಲ. ಹಾಗೆ ಯಕ್ಷಗಾನ ಒಂದು ಈ ನಮ್ಮ ವಲಯವನ್ನು ಮೀರಿ ಹೋಗುವ ಮನಸ್ಸು ಮಾಡದೇ ಇರುವಂಥದ್ದು ಇದೆಯಲ್ಲ, ಇಲ್ಲಿನ ಕಲಾವಿದರು ಬಹಳಷ್ಟು ನಮಗೆ ಆಟ ಸಿಗ್ತದೆ, ಕುಡಿಯೋದು ಒಂದೇ ಕೆಲಸ. ಅದು ಏನಾಗ್ತದೆ ಅಂದರೆ ಅದು ಬೇಕು. ಇಲ್ಲಿ ಒಂದು 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 ಬಿಸಿಯನ್ನು, ಒಂದು ಜಾಗ್ರತೆಯನ್ನು, ಇಲ್ಲಿ ಒಂದು ಒಳ್ಳೆಯ ಪ್ರೇಕ್ಷಕ ವರ್ಗವನ್ನು ಹಿಡಿದಿಡ್ಲಿಕ್ಕೆ ಬೇಕು. ಆದರೂ ಜಾರದೇ ಇದ್ದ ಹಾಗೆ ನೋಡ್ಕೊಳ್ಬೇಕು ನಾವು. ಅದು ನಮ್ಮ ಕಲಾವಿದರ ಕರ್ತವ್ಯ ಅದು. ಹಾಗಾಗಿ ಈ ಒಂದು ಯಾವುದೇ ಗಿಮಿಕ್ಸ್ ಇರಲಿ, ನಾನು ಹೇಳೋದೇನೆಂದರೆ ನಾನು ಶುದ್ಧವಾಗಿರ್ತೇನಪ್ಪ, ನಮಗೆ ನೀವು ಬನ್ನಿ ಬಿಡಿ, ನಾವು ಮಾಡ್ತೇವೆ ಅನ್ನೋದನ್ನು ಎಲ್ಲರೂ ಮಾಡಿದಾಗ ಬಂದೇ ಬರ್ತಾರೆ. ಜನನು ಒಳ್ಳೆಯದನ್ನು ಹುಡುಕ್ತಾ ಇದ್ದಾರೆ. ಒಟ್ಟಾರೆ ಗಂಗೆ ಶುದ್ಧವಾಗಿ ಹರಿಯುತ್ತೆ, ನಾವು ಹೊಲಸು ಸೇರಿಸಿದ್ದೇವೆ. ಬಹಳ ಒಳ್ಳೆಯ ಮಾತು. ಎಸ್. ಹಾಗೆ ಇನ್ನೊಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ಯಕ್ಷಮಯ ವಿಶೇಷ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀ ಕೆರೆಮನೆ ಶಿವಾನಂದ ಹೆಗಡೆ ಅವರು. ಸೊ ಈ ಯಕ್ಷಗಾನಕ್ಕೆ ನಿರ್ದಿಷ್ಟ ವ್ಯಾಪ್ತಿ ಇದೆ. ಯಕ್ಷಗಾನವನ್ನು ಹೊರಗಡೆಯವರು ನೋಡಿರ್ಬೋದು, ಬಟ್ ಯಕ್ಷಗಾನ ಇಲ್ಲಿದ್ದಷ್ಟು ಗಟ್ಟಿಯಾಗಿ ಬೇರೂರಿಲ್ಲ. ನಾನು ಹೇಳೋದು, ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಯಕ್ಷಗಾನವನ್ನು ಪರಿಚಯಿಸಿ ಬಂದಿದ್ದೀರಿ. ಒಟ್ಟಾರೆ ಹೇಳೋದಿದ್ರೆ ಯಕ್ಷಗಾನವನ್ನು ಬೆಳೆಸೋದು, ಉಳಿಸೋದು ಹೇಗೂ ಉಳಿಯುತ್ತೆ, ಬೆಳೆಸುವುದಕ್ಕೆ ಮಾರುಕಟ್ಟೆ ಎಲ್ಲಿ? ಅಂದರೆ ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಅದನ್ನು ಪರಿಚಯಿಸಿ ಅದನ್ನು ಉಳಿಸ್ಬೋದು, ಜೊತೆಗೆ ನಮ್ಮ ಹೊರ ರಾಜ್ಯಗಳು ಈ ರೀತಿಯಲ್ಲಿ ನಾವು ವಿಶೇಷವಾಗಿ ತೆರಿಬೋದಾ ಅಂತ. ಹೌದು, ಆಗ್ಬೋದು. ಖಂಡಿತ ಯಕ್ಷಗಾನವನ್ನು ಉಳಿಸಬೇಕು ಎನ್ನುವಂತಹ ಕಾಳಜಿ ಕಲಾವಿದನಿಗೆ ಮಾತ್ರ ಸಾಧ್ಯ ಆಗಲಿಕ್ಕಿಲ್ಲ. ಕಲಾವಿದನ ಜೊತೆಗೆ ಎಲ್ಲರೂ ನಿಲ್ಲಬೇಕು. ಆಮೇಲೆ ಕಲಾವಿದನನ್ನು ಒಂದು ಹಂತದಲ್ಲಿ ನಾವೇ ತಗೊಂಡು ಹೋಗಬೇಕಾಗ್ತದೆ. ಅಂದರೆ ಪ್ರೇಕ್ಷಕರು, ಅದರಲ್ಲಿ ಪ್ರಜ್ಞಾವಂತರು, ಆಮೇಲೆ ಈ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದಂಥವರು, ಯಕ್ಷಗಾನದ ರಂಗಭೂಮಿಯಿಂದ ನೃತ್ಯನೋ ಭಾಗವತಿಕೆನೋ ಮಾಡದೇ ಇರುವಂಥ ಒಂದು ದೊಡ್ಡ ವಲಯ ಇದೆ. ಅವರ ಪ್ರೋತ್ಸಾಹ ಬೇಕು, ಅವರಲ್ಲಿ ಗುರುತಿಸುವಿಕೆನೂ ಬೇಕು. ಅದು ದೊಡ್ಡ ಶಕ್ತಿ. ಅದು ಈಗ ಎಷ್ಟೋ ರಂಗಭೂಮಿ ಸತ್ತು ಹೋಗಿದೆ. ನಾನು ಈಗಾಗಲೇ ಹೇಳಿದಂತೆ ಈಗ ನಮ್ಮ ಯಕ್ಷಗಾನ ಅಂದರೆ ನಮಗೇನಿದೆ, ಕರಾವಳಿಯಲ್ಲಿ ಮಂಗಳೂರು, ಪುತ್ತೂರು, ಇಲ್ಲಿ ಈ ಕಡೆ ಶಿವಮೊಗ್ಗ, ಇಷ್ಟು ಅಲ್ಲ. ಯಕ್ಷಗಾನ ಅನ್ನೋ ದಕ್ಷಿಣ ಭಾರತದ ಕಲೆ. ಅದು ಎಷ್ಟೋ ಜನ ಬಹಳ ತಪ್ಪು ತಿಳ್ಕೊಂಡಿದ್ದಾರೆ. ಈಗ ಘಟ್ಟದ ಕೋರೆ ಯಕ್ಷಗಾನ ಅಂತಿದೆ,
ಆಮೇಲೆ ಮೂಡಲ್ಪಾಯ ಯಕ್ಷಗಾನ ಆಯ್ತು. ಮೂಡಲ್ಪಾಯ ಯಕ್ಷಗಾನದಲ್ಲಿ ಕೊನೆಹಳ್ಳಿಯಲ್ಲಿ ನಾನು ಹೋಗಿ ಅಧ್ಯಯನ ಮಾಡಿದ್ದೇನೆ. ಅಲ್ಲಿ ನಾರಸಪ್ಪ ಭಾಗವತರು ಅಂತ ಇದ್ರು, ಈಗಿಲ್ಲ ಅವರು. ಅವ್ರದ್ದು ರೆಕಾರ್ಡ್ ನನ್ನ ಹತ್ರ ಇದೆ. ಅಲ್ಲಿ ಗಯ ಚರಿತ್ರೆ ಪದ್ಯಗಳನ್ನು ರೆಕಾರ್ಡ್ ಮಾಡ್ಕೊಂಡು ಬಂದೆ ನಾನು. ಶಿವರಾಮ್ ಹೆಗ್ಡೆ ಅವರಿಗೆ ಕೇಳಿಸಿದೆ ನಾನು, ಅರೆ ನಮ್ಮ ಹಾಗೆ ಉಂಟಲ್ಲ ಅಂತ. ಅದು ತುಂಬಾ ಹೋಲಿಕೆಗಳಿದೆ ಅಂತದ್ದು. ಅದೆಲ್ಲ ನಶಿಸ್ತು. ಯಾಕೆಂದ್ರೆ ಅಲ್ಲಿ ತಿಳಿದವರು, ಅಲ್ಲಿ ಬಗ್ಗೆ ಅಧ್ಯಯನ ಮಾಡಿದವರು ಕೆಲಸ ಮಾಡೋದು ಸಾಕಾಗಲಿಲ್ಲ. ಕಲಾವಿದರು ತುಂಬಾ ಅಂದರೆ ಕೃಷಿ ಪ್ರಧಾನವಾದಂಥ, ಇಲ್ಲೂ ಅಷ್ಟೇ ಅವರನ್ನು ಎತ್ತಿ ಹಿಡಿದು ತಗೊಂಡು ಹೋಗಿ ತೋರಿಸೋರು ಇರಲಿಲ್ಲ. ಅದು ಒಂದು ಕಾರಣ. ಹಾಗೆ ಯಾಕೆ ಉದಾಹರಣೆ ಅಂದರೆ, ಅಂಥ ಸುಮಾರು ಸ್ಕಾಲರ್ಸ್ಗಳೇನಿದೆ ಅವ್ರಿಗೆ ಜವಾಬ್ದಾರಿ ಇದೆ. ಒಂದು PhD ಮಾಡಿದ್ಮೇಲೆ ತನ್ನ ಕೆಲಸ ಮುಗೀತು ಅನ್ನೋದಲ್ಲ, ಆ್ಯಕ್ಚುಲಿ ಶುರು ಆಗ್ತದೆ ಅದು ಕೆಲಸ. ಡಾಕ್ಟರ್ ಶಿವರಾಮ್ ಕಾರಂತರು ಏನು ಮಾಡಿದ್ರು ಅಂದರೆ, ಪುಸ್ತಕ ಬರೆದ ಮೇಲೆ ನನಗೆ ಕೆಲಸ ಆಯಿತು ಅಂತ ಕೂತ್ಕೊಳ್ಳಿಲ್ಲ ಅವರು. ಅರಂಗಭೂಮಿಗೆ ಏನೇನು ಮಾಡಬೇಕು ಅನ್ನೋದು ಕೊನೆಯವರೆಗೆ ಮಾಡಿದ್ರು. ಭಾಳ ದೊಡ್ಡ ಸಂಗತಿ ಅದು. ಪ್ರತಿಯೊಂದು ಕಲಾವಿದರ ಸಂಪರ್ಕ ಇಟ್ಕೊಂಡ್ರು. ಅಲ್ಲಿ ಸುತ್ತಮುತ್ತಲು ಆಗ್ತಾ ಇರುವ ಯಕ್ಷಗಾನದ ಬೇರೆ ಬೇರೆ ಅಪಸವ್ಯಗಳನ್ನು ನೋಡಿ ಬೇಸರ ಮಾಡಿಕೊಂಡ್ರು, ಟೀಕೆ ಮಾಡಿದ್ರು, ಸಿಟ್ಟು ಮಾಡಿಕೊಂಡ್ರು. ಅಂದರೆ ಆ ಸಂಬಂಧವನ್ನು ಉಳಿಸ್ಕೊಂಡ್ರು ಅವರು. ಇವತ್ತು ಏನಾಗಬೇಕು ಅಂದರೆ, ಈ ಥರ ನಮ್ಮ ಯಕ್ಷಗಾನದಲ್ಲಿ ಆಗಿರುವ ಎಲ್ಲ ಎಷ್ಟು ಒಳ್ಳೊಳ್ಳೆಯ ಪ್ರೇಕ್ಷಕರಿದ್ದಾರೆ ಅಂದರೆ, ಯಕ್ಷಗಾನದ ನನಗೆ ತಿಳಿದಂತೆ ನಿರಂತರವಾಗಿ ಅನೇಕ ಮೇಳಗಳನ್ನು ನೋಡಿ ಒಂದು ವಿಮರ್ಶಾತ್ಮಕ ಬುದ್ಧಿ ಬೆಳೆಸ್ಕೊಂಡಂಥ ಪ್ರೇಕ್ಷಕರಿದ್ದಾರೆ. ಅವರೆಲ್ಲ ಈ ಯಕ್ಷಗಾನ ಸಂಪನ್ಮೂಲ. ಅವರು ಕಲಾವಿದರು ಹೊರತಾಗಿರುವಂಥದ್ದು. ಸೊ ನಾವೆಲ್ಲ ಸೇರಿ ಅದನ್ನು ಬೆಳೆಸಬೇಕು. ಈಗಾಗಲೇ ಅದಕ್ಕೆ ಮಾರುಕಟ್ಟೆ ಅಂತ ನಾನು ಹೇಳೋದಿಲ್ಲ. ಯಕ್ಷಗಾನ ಉಳಿದ ಕಲೆಗಳು ಎಷ್ಟು ಶುದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡದಂಥ ಪ್ರಸಿದ್ಧಿ ಬಂದಂತಹ ಕಲೆಯೇ ನಮಗೆ ಮಾದರಿಯಾಗಿ ನಾವು ಈ ಕಲೆಯನ್ನು ಬೆಳೆಸುವುದಕ್ಕೆ ಇರುವ ಮಾರ್ಗದರ್ಶಿ ಸೂತ್ರಗಳು. ಈಗ ವಿದೇಶಕ್ಕೆ ಹೋಗಿದ್ದೇವೆ ನಾವು, ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿದೆ. ಭಾಳ ಸಂತೋಷ ಆಗ್ತದೆ ನನಗೆ. ಯಾಕೆಂದರೆ ವ್ಯಾಪ್ತಿ ಹೆಚ್ಚಬೇಕು. ಕೆಲವರು ಹೇಗೆ ಅಂದರೆ, ಯಕ್ಷಗಾನ ಅಂದರೆ ಇಲ್ಲಿಂದ ದಿಲ್ಲಿಗೆ ಹೋದರು, ಅಲ್ಲಿ ಕನ್ನಡಿಗರ ಮುಂದೆ ಯಕ್ಷಗಾನ ಮಾಡ್ತೇವಲ್ಲ, ಅದು ಒಂದು ಸಾಧನೆ ಬೇಕು. ಇಲ್ಲಿಂದ ಅಮೇರಿಕಕ್ಕೆ ಹೋದರೂ ಅಲ್ಲಿ ಕನ್ನಡಿಗರೇ ಬರ್ತಾರೆ. ಅದು ಅಲ್ಲದೆ ಇದ್ದ ವಲಯವನ್ನು ನಾವು ನುಗ್ಗಬೇಕು. ನಾವು ಆ ಪ್ರಯತ್ನ ಮಾಡಿದ್ದೇವೆ. ಈಗ ನಾವು ಚಂಡೀಗಢದಲ್ಲಿ ಯಕ್ಷಗಾನ ಮಾಡಿದ್ದೇವೆ, ರಾಜಸ್ಥಾನದಲ್ಲಿ ಮಾಡಿದ್ದೇವೆ, ಗುಜರಾತಲ್ಲಿ ಮಾಡಿದ್ದೇವೆ, ನಾನ್ ಕನ್ನಡಿಗರ್ಸ್ ಮತ್ತು ಮಕ್ಕಳ ಎದುರಿಗೆ ಮಾಡಿದ್ದೇವೆ. ದಿಲ್ಲಿ ಪಬ್ಲಿಕ್ ಸ್ಕೂಲು ಡೆಲ್ಲಿಯಲ್ಲಿ ಮಾಡಿದ್ದೇವೆ. ಎಷ್ಟು ಸಂತೋಷ ಪಡ್ತಾರೆ. ನಾವು ಆಡೋ ಮಾತು ಒಂದು ಸ್ವಲ್ಪ ಹೊತ್ತು ಅವರಿಗೆ ಎಂಥದ್ದು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಹಗೂರ ಅದಕ್ಕೆ ಫಾಲೋ ಮಾಡ್ಲಿಕ್ಕೆ ನೋಡ್ತಾರೆ. ಅಂದರೆ ಭಾವದ ಮುಖಾಂತರ ಭಾವ, ನೃತ್ಯ, ಅನೇಕ ಸಂಗತಿಗಳಿದೆ ನಮಗೆ ಭಾಳಷ್ಟು. ನಾವು ಕನ್ನಡಿಗರ ವಲಯದಲ್ಲಿ ನಾವೇನು ಮಾಡ್ತೇವೆ, ನಿಶ್ಚಿಂತೆ ಆಗ್ತೇವೆ. ನಾವು ಮಾಡಿದ ಒಂದು ಉಸಿರು ಸಹ ಜನಕ್ಕೆ ಗೊತ್ತಾಗ್ತದೆ, ಅದು ಗೊತ್ತಿರುವಂಥದ್ದು. ಗೊತ್ತೇ ಇಲ್ಲದೆ ಇರುವಂಥಲ್ಲಿ ಯಕ್ಷಗಾನ ಮೇಲೆ ಒಂದು ಒಳ್ಳೆಯ ಭಾವನೆಯನ್ನು ತರಬೇಕು. ಅದಕ್ಕೆ ಸುಲಭ ಇಲ್ಲ. ಯಾಕೆಂದರೆ ಇಲ್ಲಿಯ ಒಂದು ಈ ಕಟ್ಟು ಹಾಕ್ಕೊಂಡಿದ್ದೇವಲ್ಲ ನಾವು, ನಮಗೆ ಒಂದು ಬಳ್ಳಿ ಹಾಕ್ಕೊಂಡಿದ್ದೇವಲ್ಲ, ಆ ಬಳ್ಳಿಯನ್ನು ಸ್ವಲ್ಪ ಎಳ್ಕೊಂಡು ಮುಂದ್ಗಡೆ ಹೋಗೋ ತಾಕತ್ತಿರಬೇಕು ನಮಗೆ. ಇಲ್ಲಿ ಎಷ್ಟೋ ಜನ ನಾನು ನೋಡಿದ್ದೇನೆ, ಇಲ್ಲ ಅವ್ರು ಇಲ್ಲಿಂದ ಅತ್ಯುತ್ತಮ ಅವಕಾಶ, ನಾನು ಯಾರು ಹೆಸರು ಹೇಳೋ, ಒಂದು ಅತ್ಯುತ್ತಮ ಅವಕಾಶ ಇತ್ತು ಒಂದು ಯಾವುದೋ ಒಂದು ಟ್ರೂಪಿಗೆ ಅಂತ ಇಟ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ, ಅಯ್ಯೋ ಅಲ್ಲಿಗೆ ಹೋಗ್ಬೇಕಾ, ದಿಲ್ಲಿಗೆ ಹೋಗ್ಲಿಕ್ಕೆ 4 ದಿವಸ ಬೇಕು, ಬರ್ಲಿಕ್ಕೆ 4 ದಿವಸ ಬೇಕು, ಇಲ್ಲಿ 8 ಆಟ ಹೋಯ್ತು, ಅಲ್ಲಿ ಒಂದು ಆಟ ಕೊಡೋ ದುಡ್ಡೆಷ್ಟು, ಇದೇ ಈ ರೀತಿ ಗ್ರಹಿಸಿದ್ರೆ ಮತ್ತು ಅವರಿಗೆ ಯಕ್ಷಗಾನದ ಉದ್ಧಾರದ ಬಗ್ಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ. ಅದು ಯಾವುದೇ ಆ ಥರ ನಾನು ಹೇಳೋದು, ನೀವು ಸ್ವಲ್ಪ ತ್ಯಾಗ ಮಾಡಲೇಬೇಕಾಗ್ತದೆ. ಯಕ್ಷಗಾನ ವಿಸ್ತಾರ ಆಗಬೇಕು ಅಂದರೆ ಯಕ್ಷಗಾನೇತರ ಭಾಷಾವನ್ನು ವಲಯವನ್ನು ಮೀರಿ ಹೋಗ್ಬೇಕಾಗುತ್ತೆ. ಕಥಕಳಿಯಾಗಿ ನಮ್ಗೆ ಯಾಕಿಲ್ಲ ಅಂದರೆ, ಅಕಾಡೆಮಿ ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕು, ಸರಿ ಅವರೆಲ್ಲ ಮಾಡಬೇಕು, ಆದರೆ ಮುಂದೆ ನಾವು ಹೋಗಬೇಕಾಗ್ತದೆ. ಹೀಗೆ ವಲಯ ವಿಸ್ತಾರ ಬಹಳ ದೊಡ್ಡ ಕೊಡುಗೆ, ಅದು ಆಗಲೇಬೇಕಾದದ್ದು. ಉತ್ತರ ಕರ್ನಾಟಕದಲ್ಲಿ ನಾವು ಯಕ್ಷಗಾನ ಮಾಡಿದ್ದೇವೆ, ತುಮಕೂರು ಕಡೆಗೆಲ್ಲ ಯಕ್ಷಗಾನ ಮಾಡಿದ್ವಿ. ಬೇರೆ ಅವ್ರಿಗೆ ಎಷ್ಟು ಖುಷಿಪಟ್ಟರು. ಈ ಗೋಕರ್ಣದಲ್ಲಿ ಒಂದು ನಮ್ಮದು ಬೀಚ್ ಇದರಲ್ಲಿ ಆಯಿತು ಒಂದಿಷ್ಟು ಆಟ, 1-2 ವರ್ಷದ ಹಿಂದೆ. ಆಗ ಆ ಕಡೆ ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗಾ ಕಡೆಯವರೆಲ್ಲ ಎಷ್ಟು ಜನ ಬಂದಿದ್ರು ಆಟಕ್ಕೆ. ಅವ್ರು ಹೇಳಿದ್ರು, ಇದು ಎಂಥದ್ದು ಮರ, ನಾವು ಟಿ ವಿಯಲ್ಲಿ ನೋಡ್ತೇವೆ, ಏನೋ ಸಿಕ್ಕಾಪಟ್ಟೆ ಕಿರ್ತಾರೆ, ಏನೇನೋ ಮಾಡ್ತಾರೆ, ನಮಗೂ ಅದೇ ಯಕ್ಷಗಾನ ಅಂತಿದ್ವಿ. ಅಯ್ಯೋ ನೀವು ನಮ್ಮ ಕಡೆ ಬಂದು ಯಕ್ಷಗಾನ ಮಾಡಿ ಅಂತ ಹೇಳ್ತಾ ಇದ್ರು. ಅವರು ಪ್ರಪ್ರಥಮವಾಗಿ ಯಕ್ಷಗಾನ ನೋಡುವಂಥವ್ರು. ಇಂಥದ್ದು ನನಗೆ 100 ಇದನ್ನು ಹೇಳ್ಬೋದು. ನಾನು ಚಂಡೀಗಢದಲ್ಲಿ ಯಕ್ಷಗಾನ ಮಾಡಿ ನಮ್ಮ ಮುಕ್ತಾಯ ಆದ ತಕ್ಷಣ ಅಲ್ಲಿರುವ ಅನೇಕ ಸಿಖ್ ಸಮುದಾಯದವರು ಹಿಂದಿಯನ್ನು, ಅಲ್ಲಿ ಪಂಜಾಬಿಯನ್ನು ಮಾತಾಡುವಂಥವ್ರು ರಂಗಸ್ಥಳಕ್ಕೆ ಬಂದು ಅಪ್ಕೊಳ್ತಿದ್ರು, ಸ್ವೀಟ್ ಕೊಡ್ತಾಯಿದ್ರು, ರಾಮ ತಗೊಳ್ಳಿ ನಿಮಗೆ ಇದು ನಮ್ಮದು. ಅಂದರೆ ಈ ಸಂಬಂಧ ಇದೆಯಲ್ಲ, ಈ ಸಂಬಂಧ ಬೇಕು ಕಲೆಗೆ. ನಮ್ಮ ಆಗ ಏನಾಗ್ತದೆ ಅಂದರೆ,
ಇಲ್ಲೇ ನಾವು ಒದ್ದಾಡಬೇಕಾದ್ದಿಲ್ಲ. ಈ ಸಂಬಂಧವನ್ನು ವಿಸ್ತರಿಸಿಕೊಂಡಾಗ ಕಲಾವಿದ ಏನು ಅವನ ಬಾಕಿ ವಿಷಯಕ್ಕೂ ಅನುಕೂಲ ಆಗ್ತದೆ. ಈಗ ರೆಕಗ್ನೇಷನ್ ಅಂತ, ಕಲೆಗೆ ರೆಕಗ್ನೇಷನ್ ಎಲ್ಲರೂ ಹೇಳ್ತೇವೆ, ಕ್ಲಾಸಿಕಲ್ ಫೋಕ್ ಅಂತ. ಈ ರೆಕಗ್ನೇಷನ್ಗಾಗಿ ನಾವು ಪ್ರಯತ್ನ ಮಾಡಬೇಕಲ್ಲ. ಅದಕ್ಕೆ ದಾರಿ ಯಾವುದು, ಅದನ್ನು ನಾವು ಶೋಧನೆ ಮಾಡ್ಕೋಬೇಕು. ಈಗ ಯಕ್ಷಗಾನಕ್ಕೆ ವಿಶೇಷ ಮಾರುಕಟ್ಟೆಯ ಪ್ರಯತ್ನ ನಡೀತಾ ಇದೆ, ಅಂದರೆ ಆನ್ಲೈನ್ ಯಕ್ಷಗಾನ. ಸೊ ಈ ಯಕ್ಷಗಾನ ನೀವು ಹೇಳಿದಾಗೆ ಯಕ್ಷಗಾನದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವುದಿದ್ರೆ ಆನ್ಲೈನ್ ಯಕ್ಷಗಾನ ಸಹಕಾರಿ ಆಗ್ಬೋದಲ್ಲ? ಅಂದರೆ ನಾವು ಯಾರನ್ನು ಟಾರ್ಗೆಟ್ ಮಾಡಿದ್ದೇವೆ ಈಗ ಅಲ್ಲಿಗೆ ಮಾತ್ರ ಹೋಗ್ತದೆ ಅದು. ಆನ್ಲೈನ್ನಲ್ಲಿ ಕನ್ನಡಿಗರು ಮಾತ್ರ ನೋಡ್ತಾರೆ. ಅವರು ಅಮೆರಿಕದಲ್ಲೂ ನೋಡ್ಬೋದು, ಇಂಗ್ಲೆಂಡಲ್ಲೂ ನೋಡ್ಬೋದು. ಕನ್ನಡಿಗರು ನೋಡ್ತಾರೆ, ಕನ್ನಡಿಗರು ಉಳಿದ ಯಕ್ಷಗಾನ ನೋಡೋದು ಹಾಗೆ ನೋಡ್ತಾರೆ. ಇದು ಒಂದು ಟಾರ್ಗೆಟ್ ರೀಚಿಂಗೇ ಇಲ್ಲ ಅಂತಲ್ಲ. ನೀವು ಇದಕ್ಕಿಂತ ಬೇರೆ ಉದ್ದೇಶ ಇಟ್ಕೊಂಡ್ರೆ ಬೇರೆ ರೀತಿ ಪ್ರೆಸೆಂಟ್ ಮಾಡಬೇಕಾಗ್ತದೆ. ಆಗ ಕೆಲವರಿಗೆ ಕನ್ನಡಿಗರಿಗೆ ಸಾಕಾಗಲಿಲ್ಲ ಅಂತಲೂ ಅನಿಸ್ಬೋದು. ಈಗ ಎಷ್ಟೋ ಈಗ ನಾವು ಈ ಕ್ಯಾಮ್ರಾ ಮುಂದೆ ನಿಂತಾಗ ಯಕ್ಷಗಾನದವರು ಸಿನಿಮಾಕ್ಕೆ ಹೋದಾಗ ಏನಾಗ್ತದೆ ಅಂದರೆ ಅವ್ರ ಅಭಿನಯ ಎಲ್ಲ ಹೆಚ್ಚಾಗ್ಬಿಡ್ತದೆ ಅಲ್ಲಿ. ನಾನು ಮಾಡಿದ್ದೇನೆ, ನಮ್ಮ ತಂದೆಯವರಿಗೂ ಇದು ಮಾಡಿದ್ದೆ. ಅಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಬೇರೆ ಆಡಿಯನ್ಸ್ ಇದ್ದಾಗ ನಾವು ಒಂದು ಸಂಗತಿಗಳನ್ನು ಈ ಪ್ರೆಸೆಂಟ್ ಮಾಡುವಾಗ ನಮ್ಮ ಮಾಡೆಲ್ ಚೇಂಜ್ ಆಗ್ತದೆ. ಸೊ ಇಬ್ಬರೂ ಕೂತಾಗ ಒಬ್ರಿಗೆ ಏನಿಸ್ತದೆ, ಇದೇನು ಅನ್ನಿಸ್ದಂಗೆ. ಯಾಕೆಂದರೆ ಅವರು ತುಂಬ ತೀವ್ರವಾದದ್ದು. ಈಗ ಉತ್ತರ ಕರ್ನಾಟಕಕ್ಕೆ ಹೋಗಿ ನಾವು ತಿನ್ನೋ ಮೆಣಸಿಗೂ ಅವ್ರು ತಿನ್ನೋ ಮೆಣಸಿಗೂ ಸಂಬಂಧನೇ ಇಲ್ಲ. ಒಂದು ಆಹಾರದ ಉದಾಹರಣೆ ಕೊಡೋದಾದ್ರೆ ನಮಗಲ್ಲಿ ಒಂದು ತುತ್ತನ್ನು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಈ ಯಕ್ಷಗಾನದಲ್ಲಿ ಹಾಗೆ ಆಗ್ತದೆ. ಈಗ 2 ಜನ ಆಡಿಯನ್ಸ್ ಇರ್ತಾರೆ, ಇವ್ರಿಗೆ ಸಾಕೆ ಆಗೋದಿಲ್ಲ, ಅವ್ರಿಗೆ ಹೆಚ್ಚಾಗ್ಬಿಡ್ತದೆ. ಹಾಗಿದ್ರೆ ಈ 2 ಬ್ಯಾಲೆನ್ಸನ್ನು ಮಾಡ್ಕೋಬೇಕು. ಈ ಆನ್ಲೈನ್ ಯಕ್ಷಗಾನ ಬೆಳವಣಿಗೆಗೆ ಪೂರಕ ಅಂತೀರೋ ಮಾರಕ ಅಂತೀರೋ? ಹಾಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾರಕ ಪೂರಕ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆನ್ಲೈನ್ ಯಕ್ಷಗಾನ ಈಗ ಅನಿವಾರ್ಯ ಆಗಿದೆ. ಎಲ್ಲರಿಗೂ ಆನ್ಲೈನ್ ಮೂಲಕ ಕನೆಕ್ಷನ್ ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಲಾವಿದನಿಗೆ ಒಂದು ತುಡಿತ ಇರ್ತದಲ್ಲ, ತಾನು ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ. ಈಗ ಇಷ್ಟು ದಿವಸ ಸುಮ್ಮನೆ ಕೂತ್ಕೊಂಡಾಯ್ತು, ಇನ್ನೇನು ಮಾಡೋದು ಅಂತ ಒಂದು ಹಂತದಲ್ಲಿ ವಿಚಾರ ಮಾಡಿದ್ರೆ, ಇದು ಹಿಂದೆ ಮಳೆಗಾಲದಲ್ಲಿ ಒಂದೇ ಆಟನೂ ಆಗ್ತಾ ಇರಲಿಲ್ಲ. ನಾವು ತುಂಬ ಸ್ವಲ್ಪ ವಿಚಾರ ಮಾಡಬೇಕು. ಈಗ ಮಾರ್ಚು ನಂತರ ಏಪ್ರಿಲ್ವರೆಗೆ ಸೀಸನ್ ಮಾಡಿಕೊಂಡು ಮೇವರೆಗೆಲ್ಲ ಹೋಗ್ತಾ ಇರಲಿಲ್ಲ. ಒಂದು ಮೇವರೆಗೆ ಹೋದರೂ ಮೇ 4, 2, 3 ಮಂಡಳಿಗಳು ಮುಕ್ತಾಯ ಆಗ್ತಾ ಇತ್ತು. ಮಾರ್ಚ್ ಏಪ್ರಿಲಲ್ಲೇ ಮಳೆ ಶುರು ಆಗ್ತಾ ಇತ್ತು. ಆಮೇಲೆ ನವಂಬರ್ವರೆಗೆ ಕಲಾವಿದ ಏನೂ ಮಾಡ್ತಾ ಇರಲಿಲ್ಲ, ಎಷ್ಟೋ ವರ್ಷದವರೆಗೆ. ಆಮೇಲೆ ಅಲ್ಲಿ ಆ ಸಂದರ್ಭದಲ್ಲಿ ಪುರಾಣಗಳನ್ನು, ತಾಳ್ಮದ್ಲೆಗಳನ್ನು ಇತ್ಯಾದಿ ಅಭ್ಯಾಸಗಳನ್ನು ಮಾಡ್ತಾ ಇದ್ದ. ಈಗೇನಾಗಿದೆ ಅಂದರೆ 180 ದಿವಸ 360 ದಿವಸನೂ ಯಕ್ಷಗಾನ ಮಾಡೋ ಅಭ್ಯಾಸ ಆಗಿರೋದ್ರೆ 365 ದಿವಸನೂ ಈಗ ಏನನ್ನಿಸ್ತದೆ, ಅವನಿಗೆ ಭಾಳ ಇದು ಸಂಕಷ್ಟದಲ್ಲಿದ್ದೇನೆ ಅಂತ ಅನಿಸ್ತದೆ. ಎಲ್ಲದೂ ಸಂಕಷ್ಟದಲ್ಲಿದೆ ಈಗ. ಹಾಗಾಗಿ ಆನ್ಲೈನು ನಾನು ಆಕ್ಷೇಪ ಮಾಡೋದಿಲ್ಲ. ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಅವರು ಸ್ವತಂತ್ರರು. ಇದಕ್ಕೂ ಒಂದು ನನ್ನ ಹತ್ರ ಕೇಳಿದರು ಆನ್ಲೈನ್ ಶುರು ಮಾಡ್ತೀರಂತ. ನಾನು ಯಾಕೆ ಮಾಡಲಿಲ್ಲ ಅಂದರೆ, ಒಂದು ನಾವೀಗ ಇನ್ನೂ ಕರೋನಾ ಎನ್ನುವಂಥದ್ದು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನು ಬಿಟ್ಟು ಹೋಗಲಿಲ್ಲ. ಸೊ ಇದು ನಮ್ಮ ಪರ್ಮಿಷನ್ನೂ ಇಲ್ಲ ನಿಜವಾಗಿ ನೋಡಿದ್ರೆ ಆ ಥರ ನಾವು ಬೆರೆಯಲಿಕ್ಕೆ. ಇದು ನಮ್ಮ ರಿಸ್ಕಲ್ಲಿ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮೂರಲ್ಲಿ ನಮಗೆ ನೆಟ್ವರ್ಕು ಇರಲಿಲ್ಲ ಅಂಥದ್ದನ್ನು ರೆಕಾರ್ಡ್ ಮಾಡಿ ಕಳಿಸುವಂಥದ್ದು. ಜೊತೆಗೆ ನಾವು ಎಲ್ಲೋ ಹೋಗಿ ಎಲ್ಲೆಲ್ಲಿಂದೋ ಕಲಾವಿದರು ಬಂದು ನಾಳೆಗೆ ಏನಾದರೂ ಸಮಸ್ಯೆಗಳಾದರೆ ಅಂತ ನಾನು ಇಲ್ಲಿವರೆಗೂ ಅದರ ಹೋಲ್ಡ್ ಮಾಡ್ಕೊಂಡಿದ್ದೆ. ನಾನು ಆ ಸುದ್ದಿಗೆ ಹೋಗಲಿಲ್ಲ. ಬೇಡ, ಸುಮ್ಮನೆ ಕೂತ್ಕೊಳ್ಳುವ, ನೋಡುವ, ಉಳಿದ ಕೆಲಸಗಳನ್ನು ಮಾಡುವ ಅಂತ ಕೂತ್ಕೊಂಡಿದ್ದೆ. ಈಗ ಎಲ್ಲ ಕಡೆಗೆ ಓಪನ್ ಆಗ್ತಾ ಇದೆ. ಎಲ್ಲರೂ ಅವರವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳೋದೇನೆಂದರೆ, ನಮಗೆ ರಂಗಭೂಮಿಗೆ ಎಲ್ಲಿ ಸಿಗುವಂಥ ಅವಕಾಶನೇ ಬಹಳ ದೊಡ್ಡದು. ಆಮೇಲೆ ನಾವೀಗ ಓಪನ್ ಆಗಿ ಈ ಥರ ಯಕ್ಷಗಾನವನ್ನು ಆನ್ಲೈನಲ್ಲಿ ಮಾಡಿ ಕಳಿಸಿ ಅದು ನಮ್ಮ ಇಡಗುಂಜಿ ಮೇಳದ್ದು ನಾವು ಹೆಚ್ಚು ಇಂಥ ರೆಕಾರ್ಡಿಂಗನ್ನು ಹೆಚ್ಚು ನಾವು ಇಷ್ಟಪಡುವ ನಮ್ಮ ಸಂಸ್ಥೆ ಅಲ್ಲ ಅದು. ತಂದೆಯವ್ರ ಕಾಲದಲ್ಲೂ ಹಾಗೆ ನಾವು ಆಡಿಯೋ ರೆಕಾರ್ಡಿಂಗ್ ಬಂದಾಗ, ವಿಡಿಯೋ ರೆಕಾರ್ಡಿಂಗ್ ಬಂದಾಗ ನಮ್ಮ ಮೇಳದ್ದು ತುಂಬ ಕಡಿಮೆ ಇದೆ. ಆನ್ಲೈನಲ್ಲೂ ನಾವು ತುಂಬ ಹಿಂದೆ ಇದ್ದೇವೆ. ನಮ್ದು ಎಲ್ಲ ಯಕ್ಷಗಾನ ತೆಗೆದು ಹಾಕೋದಿಲ್ಲ. ಯಾಕೆ ತುಂಬ ಒತ್ತಡ ಬಂದಿದ್ದರಿಂದ ಕೆಲವೊಂದು ನಾನು ಬಿಡುಗಡೆ ಮಾಡಿದ್ದೇನೆ ಯಕ್ಷಗಾನ ನಮ್ಮ ಮೇಳದ ಕ್ಯಾಸೆಟ್ಗಳನ್ನು. ಅದು ನಮ್ಮ ರಂಗಭೂಮಿಗೆ ಅವ್ರು ಬರಲಿ ಜನ ಅನ್ನುವ ಅಪೇಕ್ಷೆ ಹಿನ್ನೆಲೆಯಲ್ಲಿ. ಅಂದರೆ ಆನ್ಲೈನಲ್ಲಿ ಈಗ ನಾವು ನಮ್ಮ ನಾಟ್ಯೋತ್ಸವ ಮಾಡ್ತೇವೆ. ನಾಟ್ಯೋತ್ಸವ ಆನ್ಲೈನಲ್ಲಿ ಬಿಡಿ ಅಂತ ತುಂಬ ಜನ ಹೇಳಿದ್ರು. 1 ವರ್ಷ ಬಿಟ್ಟೆ, ಆಡಿಯನ್ಸೇ ಕಡಿಮೆ ಆಗೋಯ್ತು. ನನಗೆ ಕಡೆಗೆ ಬಂದ್ ಮಾಡಿದೆ ನಾನು. ನೀವು ಇಷ್ಟ ಇದ್ದರೆ ಬನ್ನಿಯಪ್ಪ, ಗುಣವಂತಲ್ಲಿ ಕೂತ್ಕೊಂಡು ನೋಡಿ ಅದನ್ನು ನಾನು. ಮತ್ತು ಎಷ್ಟೋ ಜನ ಕಲಾವಿದರು, ಕ್ಲಾಸಿಕಲ್ ಕಲಾವಿದರು ಹಾಗೆ ರೆಕಾರ್ಡ್ ಮಾಡಲಿಕ್ಕೆ ಕೊಡೋದಿಲ್ಲ. ಅದು ನಮ್ಮಲ್ಲಿ ಏನಾಗಿದೆ ಅಂದರೆ ಅದರದ್ದು ಲಿಮಿಟೇ ಇಲ್ಲ ಅದಕ್ಕೆ. ಆಮೇಲೆ ನಮ್ಮದೇ ಕ್ಯಾಸೆಟ್ ರೆಕಾರ್ಡ್ ಮಾಡ್ಕೊಂಡು ಹೋಗಿ ನಮಗೆ ಕಡೆ ಕೊಡೋದಿಲ್ಲ. ಇಂಥದ್ದು ನಾನು ತುಂಬ ಅನುಭವಿಸಿದ್ದೇನೆ.
ನಿಮ್ಮ ತಂದೆಯವರು ನನ್ನ ಹತ್ರ ಉಂಟು ಅಂತ ಹೇಳ್ತಾರೆ, ನಮ್ಗೆ ಕೊಡೋದಿಲ್ಲ. ಮತ್ತು ಪ್ರೇಕ್ಷಕರ ಮತ್ತು ಕಲಾವಿದರ ಬಾಂಧವ್ಯ, ಐ ಕಾಂಟ್ಯಾಕ್ಟ್, ಹೌದು, ಅದು ಕಲೆಗೆ ಮತ್ತಷ್ಟು ಹುರುಪು ಕೊಡ್ತದೆ. ಎಲ್ಲ ಕಲೆಗೂ ಹಾಗೆ. ಯಾಕೆಂದರೆ ಈ ಸಿನಿಮಾದವ್ರು ಮಾತ್ರ, ಟಿ ವಿ ಇವರು ಮಾತ್ರ ಪ್ರೇಕ್ಷಕರಿಂದ ದೂರ ಇರ್ತಾರೆ ಅವ್ರ ಜೀವನ ಪರ್ಯಂತ. ಅದಕ್ಕಾಗಿ ಅವ್ರು ಬಂದು ಕೂಡ ಅಷ್ಟು ಜನ ಸೇರೋದು. ಈ ಉಳಿದ ಎಲ್ಲ ಕಲೆಯೂ ಜನರ ಮಧ್ಯದಲ್ಲೇ ಇರುವಂಥದ್ದು. ಜನರ ಮಧ್ಯದಲ್ಲೇ ಜನರು ಹಾಗೆ ಉಳಿಸ್ಬೇಕು ಅದನ್ನು. ಅದಕ್ಕೆ ಈ ಥರ ಸಿನಿಮಾ ಏನೋ ಒಂದು ಕೆಲವು ಸಿನಿಮಾ ಮಾಧ್ಯಮಗಳ ಮೂಲಕ ಇದ್ರ ಮೂಲಕ ಒಂದು ಪ್ರಚಾರಕ್ಕೆ ಒಂದು ಸ್ಯಾಂಪಲ್ಗಳು ಬಿಡುಗಡೆ ಮಾಡ್ಬೋದು ಅಲ್ಲದೆ ಬಿಟ್ಟರೆ ಇಡೀ ಯಕ್ಷಗಾನವನ್ನು ಕೊಡೋದು ನಾವು ಅನುಸರಿಸ್ಕೊಂಡು ಬಂದಲ್ಲ. ಆದರೆ ಈಗ ನಮ್ಗೆ ಅನಿವಾರ್ಯ ಆದರೆ ನಾವು ಒಂದು ಹಂತದಲ್ಲಿ ಅದನ್ನು ಮಾಡ್ತೇವೆ. ಎಸ್. ಹಾಗೆ ಯಕ್ಷಗಾನ ಮತ್ತು ರಾಜಕಾರಣ. ಹಾಂ, ರಾಜಕಾರಣದಲ್ಲಿ ಯಕ್ಷಗಾನ ಬೇರೆ, ಯಕ್ಷಗಾನದಲ್ಲಿ ರಾಜಕಾರಣ ಬೇರೆ. ಇವತ್ತು ಯಕ್ಷಗಾನದ ರಾಜಕಾರಣ ಒಂದಷ್ಟು ಯಕ್ಷಗಾನದ ಬುಡಕ್ಕೆ ಕೊಡಲಿ ಹಾಕ್ತದೆ. ಆ ಕುರಿತು ಮತ್ತಷ್ಟು ಮಾತಾಡೋಣ. ಒಂದು ಚಿಕ್ಕ ವಿರಾಮ. ಯಕ್ಷಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀ ಶಿವಾನಂದ ಹೆಗಡೆ ಕೆರೆಮನೆಯವರು. ಸೊ ನಾನು ಯಕ್ಷಗಾನದ ರಾಜಕಾರಣದ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಯಕ್ಷಗಾನದಲ್ಲಿ ಕಲಾವಿದರ ನಡುವೆ ಸಿಕ್ಕಾಪಟ್ಟೆ ವೈಮನಸ್ಸಿದೆ. ಜೊತೆಗೆ ಯಕ್ಷಗಾನದ ವಿಧಗಳಿದೆಯಲ್ಲ, ಅದರ ಮಧ್ಯೆನೂ ಭಿನ್ನತೆ, ಒಂದಷ್ಟು ವೈರುಧ್ಯಗಳಿದೆ. ಇದು ಎಲ್ಲದರ ನಡುವೆ ಯಕ್ಷಗಾನದಲ್ಲಿ ಒಂದು ಸಮನ್ವಯತೆ ತರಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಈಗ ಮೇಳಗಳ ಮಧ್ಯದಲ್ಲಿ ಪೈಪೋಟಿ ಇರ್ತದೆ. ಒಂದು ಗ್ರೂಪ್ ಮಧ್ಯೆ ಒಂದು ಗ್ರೂಪು. ಇದೊಂದು ರಾಜಕೀಯ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲವೂ ಚಟುವಟಿಕೆ ನಡೀತಾ ಇರ್ತದೆ. ಒಬ್ಬನನ್ನ ಎತ್ತಿ ಹಿಡಿತಾರೆ, ಬೇಕು ಅಂತಲೇ ಒಂದಂದ್ರೆ ಚಪ್ಪಾಳೆ ಹೊಡಿಲಿಕ್ಕೆ ಒಂದಿಷ್ಟು ಜನರು ಕೂರಿಸಿಡ್ತಾರೆ. ಇಂಥದ್ದೆಲ್ಲ ಉಂಟು. ಈ ವ್ಯವಸಾಯ ವಲಯದಲ್ಲಿ ಬಹುಶಃ ಇದು ಹೋಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನಮಗೆ ಮಾನಸಿಕ ಒಂದು ಪ್ರೌಢಿಮೆ, ಪ್ರಬುದ್ಧತೆ ಬರಬೇಕು. ನಾನು ಯಾವಾಗೂ ಅದನ್ನೇ ಹೇಳೋದು. ಅಂದರೆ ನಾವೆಲ್ಲ ಒಂದೇ. ಈಗ ತೆಂಕಿರ್ಬೋದು, ಬಡಗಿರ್ಬೋದು, ಈ ನನ್ನ ಸಮಕಾಲೀನ ಕಲಾವಿದರಿರ್ಬೋದು, ನಮಗಿಂತ ಕೆಳಗಡೆ ಇರುವಂಥ ಕಲಾವಿದರಿರ್ಬೋದು, ನಾವೆಲ್ಲ ಒಟ್ಟಾಗಬೇಕು ಅಂದರೆ ನಮಗೆ ಏನೋ ಒಂದು ನಮ್ಮ ನಿಲುವು ಬೇರೆ ಇರಲಿ ಒಂದು. ಆದರೆ ಕೆಲವೊಮ್ಮೆ ಎಷ್ಟು ಇದಿರ್ತದೆ ಅಂದರೆ ನೀವೇನು ಯಾವುದೇ ಕಾರಣಕ್ಕೂ ಅವ್ರ ಆಟ ನೋಡೋದೇ ಇಲ್ಲ. ಪ್ರೇಕ್ಷಕರಲ್ಲೂ ಇದೆ ಇದು. ನಾನು ಅವ್ರ ಆಟ ನೋಡೋದೇ ಇಲ್ಲ. ಅದು ನಾನು ಇಡಗುಂಜಿ ಮೇಳದ ಮೇಲೆ ಹೇಳಿದ್ರು ನಾನು ಒಪ್ಪೋದಿಲ್ಲ. ಅದನ್ನು ಇಡಗುಂಜಿ ಮೇಳ ಬಿಟ್ಟರೆ ನಾನು ಬೇರೆ ನೋಡೋದಿಲ್ಲ ಅಂದರೆ ನಾನು ಹೇಳ್ತೇನೆ, ನೀವು ಹಾಗೆ ಮಾಡಬೇಡಿ, ಬೇರೆದು ನೋಡಿ. ಯಾಕೆಂದರೆ ಬೇರೆದು ನೋಡಿದಾಗ ಮತ್ತೂ ಚೆನ್ನಾಗಿ ಕಾಣ್ಬೋದು, ಅಥವಾ ಮತ್ತೆ ನಮ್ಮಲ್ಲಿರೋ ಕೊರತೆ ಗೊತ್ತಾಗ್ಬೋದು. ಅದು ಬೇಕು. ಪ್ರೇಕ್ಷಕ ಎಲ್ಲರನ್ನೂ ಎಲ್ಲ ಕಡೆಗೂ ಸಂಚಾರ. ಹಾಗೆ ಕಲಾವಿದನೂ ಅಷ್ಟೇ. ಈಗ ನನಗೂ ಅಂತಲ್ಲ, ಎಲ್ಲ ಕಲಾವಿದರಿಗೂ ಕಲಿಯುವುದಿದ್ದೇ ಇರ್ತದೆ. ಒಬ್ಬರಿಂದ ಒಬ್ಬರು ಕಲೀಲಿಕ್ಕೆ ಇರ್ತದೆ. ಅತ್ಯಂತ ನಮಗೆ ಬೇಡವಾದಂಥ ಒಂದು ಕಲಾವಿದಿದ್ರು ಕಲಿಯುವಂಥದ್ದು ಇರ್ತದೆ. ಆ ಹಿನ್ನೆಲೆಯಲ್ಲಿ ಕಲಾವಿದರು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಮ್ಮದು ಏನಿದ್ರು ಒಂದು ರಂಗಸ್ಥಳದಲ್ಲಿ ಇರುವಂಥ ಒಂದು ಸ್ಪರ್ಧೆ ನಿಜ ಜೀವನದಲ್ಲಿ ಇರಬಾರ್ದು ಅಂತ. ಅದು ನಿಜ ಜೀವನಕ್ಕೂ ಬಂದಿದೆ, ಅದು ವಿಷಾದನೀಯ. ಅದು ಯಕ್ಷಗಾನಕ್ಕೆ ಒಳ್ಳೆಯದಲ್ಲ. ಅದು ಹೋಗಬೇಕು, ಆ ರಾಜಕೀಯ ಹೋಗಬೇಕು. ಮತ್ತೊಂದು ಇಲ್ಲಿ ಈ ಯಕ್ಷಗಾನವನ್ನು ಕಾಲಮಂತಿಯ ಪ್ರಯೋಗಕ್ಕೆ ಅಳವಡಿಸಿದ್ದು ನಿಮ್ಮ ಮೇಳ. ಈ ಕಾಲಮಿತಿಯ ಪ್ರಯೋಗ ಮತ್ತು ಯಕ್ಷಗಾನ ರಾತ್ರಿಯಿಂದ ಬೆಳಗುವರೆಗೆ ಮಾಡುವಂಥ ಪ್ರಯೋಗ, ಅದು ಎರಡರ ನಡುವೆ ಒಂದಷ್ಟು ತಿಕ್ಕಾಟ ನಡೀತಾ ಇತ್ತು. ನಿಮ್ಮ ಪ್ರಕಾರ ಈ ಕಾಲಮಿತಿಯ ಪ್ರಯೋಗ ಈ ಸಂಪೂರ್ಣ ರಾತ್ರಿ ನಡೆಯುವಂಥ ಯಕ್ಷಗಾನ ಪ್ರಯೋಗದ ಅದಷ್ಟು ರಸವನ್ನು ನೀಡಲಿಕ್ಕೆ ಸಾಧ್ಯ ಉಂಟಾ? ಅದು ನಾನು ತೀರಾ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕಾಲಮಿತಿಯನ್ನು ನಮ್ಮ ದೊಡ್ಡಪ್ಪ ಮಾಬಲೆ ಹೆಗಡೆಯವರು ಒಂದು ಕಲ್ಪನೆ ತುಂಬ ಮೊದಲಿಂದ ಹೇಳ್ತಾ ಇದ್ರು, ಕಾಲಮಿತಿ ಆಗಬೇಕು ಅಂತ. ಆ ಸಂದರ್ಭ ಬಂದಿರಲಿಲ್ಲ. ಒಂದು ವರ್ಷ ಅವರು ಚಂದ್ರಡಿಗಿರುವಂಥ ಭಟ್ಗಳದವರು ಒಂದು ಕಮಲಶಿಲೆ ಮೇಳ ಅಂತ ಮಾಡಿದ್ರು. ಆಗ ಇವರಲ್ಲಿ ಸೇರಿಕೊಂಡು ಅವರು ಅದನ್ನು ಕಾಲಮಿತಿ ಮಾಡುವಂಥ ಒಂದು ಮೇಳವಾಗಿ ಅವರು ಎಲ್ಲ ಸೇರಿ ರೂಪಿಸಿದ್ರು. ಅದು ಒಂದನೇ ಪ್ರಯತ್ನ. ಅದಕ್ಕಿಂತ ಹಿಂದೆ ಕಾರಂತರು ಕಾಲಮಿತಿಗೆ ತಂದಿದ್ರು. ಅವರು ನಿರ್ದೇಶನ ಅಂದ ಕೂಡಲೇ ಕಾಲಮಿತಿಗೆ ತಂದಿದ್ರು ಆಗಲೇ. ಮತ್ತು ಇದಕ್ಕೆಲ್ಲ ಕಾರಂತರ ಪ್ರೇರಣೆನೂ ಇದೆ. ಕಾಲಮಿತಿ ಆಮೇಲೆ ನಮ್ಮ ಮೇಳ ಶುರು ಮಾಡ್ತು. ತಂದೆಯವರು 86ರಲ್ಲಿ ಇದು ಮಾಡಿದ್ರೆ ಕಾಲಮಿತಿ ಮಾಡಿದ್ರು. ಆಗ ತುಂಬ ವಿರೋಧ ಇತ್ತು. ಅದು ಕಮಲಶಿಲೆ ಮೇಳ ಒಂದೇ ವರ್ಷ ನಡೆಯಿತು, ಮತ್ತೆ ಇಲ್ಲ, ಮತ್ತೆ ಪುನಃ ಮತ್ತೆ ಬೆಳಗಿನ ಇದಕ್ಕೆ ಬಂದರು. ಆದರೆ ಯಾವಾಗ ತಂದೆಯವರು ನಮ್ಮ ಕಾಲಮಿತಿಗೆ ನಾವು ಶುರು ಮಾಡಿದ್ವೋ ಅದರಿಂದ ಹಿಂದೆ ಬರ್ಲಿಕ್ಕೆ ತಯಾರೇ ಇಲ್ಲ. ಆಟ ಬಿಟ್ಟಿದ್ದುಂಟು 100 ಗಟ್ಟಲೆ ಆಟ. ಅಲ್ಲ ಶಂಭುಗಡರ ನಿಮ್ಮ ಆಟ ಮುಗಿಸ್ಕೊಂಡು ನಾವೆಲ್ಲಿ ಹೋಗುದು ಕಡೆಗೆ, ಹೀಗೆಲ್ಲ ನೀವು ಏನೇ ಹೇಳಿ ನಮ್ಮ ಆಟ ಬೇಕು ಓಡಾದರೆ ಕಾಲಮಿತಿ. ಅದಕ್ಕಾಗಿ ಅವರೇ ಶುರು ಮಾಡಿದ್ದು ಅಂತ ಹೆಸರು ಬಂದಿದ್ದು ಬರೀತನೇ ಅಲ್ಲ, ಅವರಿಗೆ ಸುಮ್ಮನೆ ಅಲ್ಲ ಅದು. ಯಾಕೆಂದರೆ ಅವರು ಅದಕ್ಕಾಗಿ ತಿತ್ತಿದ್ದಾರೆ.
ಅದು ಕಾಲಮಿತಿ ಆಗ ನಿರ್ಮಾಣ ಮಾಡೋದು ಕಷ್ಟ ಇತ್ತು. ಅದರ ಆದರ್ಶಗಳು ಇನ್ನೊಮ್ಮೆ ತುಂಬ ದೊಡ್ಡ ಚರ್ಚೆಗಳನ್ನು ನಾವು ಮಾಡಲಿಕ್ಕೆ ಆಗ್ತದೆ. ಈ ಬೆಳಗುವವರೆಗೆ ಎಲ್ಲವುದೂ ಬೆಳಗುವವರೆಗೆ ಇದ್ದಿದ್ದು ಮುಕ್ತಾಯ ಆಗ್ತಾ ಇದ್ದ ಒಂದು ಸನ್ನಿವೇಶ ಬಂತು ನಮಗೆ. ನೀವು ನಮ್ಮದು ಡೇ ಟು ಡೇ ಜೀವನದಲ್ಲಿ ಹಾಗೆ ಆಯಿತು. ಆಗ ನಾವು ಕಾಲಮಿತಿ ಅನ್ನುವಂಥದ್ದು ಒಂದು ಸ್ವಲ್ಪ ಕಾಲ ಹೊಸದಾಗಿ ಕಂಡ್ರು ಕಡೆಗೆ ಜನರಿಗೆ ಗೊತ್ತಾಯ್ತು, ಅವರೇ ಕೂತ್ಕೊಳ್ಳಿಕ್ಕೆ ತಯಾರಿಲ್ಲ. ಈಗ ಬೆಳಗೊರೆಗೆ ಆಟ ಮಾಡಿದ್ರೆ 2 ಗಂಟೆವರೆಗೆ ಜನನೇ ಕೂತ್ಕೊಳ್ಳೋದಿಲ್ಲ. ಹಾಗಿರುವಾಗ ಜನರ ಮನಸ್ಸು ಏನು ಅನ್ನೋದನ್ನು ಅವ್ರು ಭಾಳ ಮೊದಲೇ ಗ್ರಹಿಸಿದ್ರು ಅಂತ ಅರ್ಥ. ಅದು ಇನ್ನು ಕಲಾತ್ಮಕವಾಗಿ ನಮಗೆ ಅಷ್ಟೇ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡಬೇಕು. ಬೆಳಗೊರೆಗೆ ಅಂತ ಎಷ್ಟೋ ಪ್ರಸಂಗಗಳು ಎಳೆತಾ ಇದ್ರು ಮೊದಲೇ. ಬೆಳಗಾಗಬೇಕು, ಉದ್ದ ಪದ್ಯಗಳನ್ನು ಡೈಲಾಗ್ಗಳನ್ನು ಬಳಸೋದು, ಸಂಭಾಷಣೆ ಇತ್ಯಾದಿ ಎಲ್ಲ, ಅದೆಲ್ಲ ಹ್ರಸ್ವವಾಗಿ ಒಂದು ಕತೆ, ಒಂದು ಥೀಮು ಈ ಥರ ಬಂತು. ಅದು ಇಡೀ ಸಮಾಜದಲ್ಲಿ ಆದ ಬದಲಾವಣೆ. ಆ ಸಮಾಜಕ್ಕೆ ಅದು ಹೊಂದ್ಕೊಂಡು ನಡ್ಕೊಂಡಂಥದ್ದು. ನನಗೆ ಮತ್ತೊಂದು ಪ್ರಶ್ನೆ ಯಾವಾಗೂ ನಾನು ಯಕ್ಷಗಾನ ಕಲಾವಿದರು ಸಿಕ್ಕಾಗೆಲ್ಲ ಕೇಳ್ತಾ ಇರ್ತೇನೆ. ಯಕ್ಷಗಾನ ಕಲಾವಿದರು ಅವರ ಉಚ್ಛ್ರಾಯ ಸ್ಥಿತಿಯಲ್ಲಿ ದುಡಿತಾರೆ, ಗಳಿಸ್ತಾರೆ. ಆದರೆ ಯಕ್ಷಗಾನ ಕಲಾವಿದರು ಬಹುತೇಕ ಎಲ್ಲರೂ ಬಡತನದ ಸ್ಥಿತಿಯಿಂದ ಮೇಲೆದ್ದು ಬರೋದೇ ಇಲ್ಲ. ಯಾಕೆ ಇದು? ಬಹುತೇಕ ಎಲ್ಲರೂ ಅಂತಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದು ಹೌದು ಬಡತನ ಅನ್ನುವಂಥದ್ದು. ಒಂದು ಆ ಥರ ಒಂದು ಪ್ಲ್ಯಾನಿಂಗ್ ಮಾಡೋದಿಲ್ಲ ಕಲಾವಿದರು. ಆಮೇಲೆ ಈಗಿತ್ತಲಾಗಿ ಅಂಥದ್ದು ಸನ್ನಿವೇಶ ಸ್ವಲ್ಪ ಕಡಿಮೆ ಆಗಿದೆ. ಈಗ 10 ವರ್ಷದ ಈಚೆ ಒಳ್ಳೆಯ ಕಾಲ ಕಲಾವಿದರಿಗೆ, ಈ ಯಕ್ಷಗಾನ ವ್ಯವಸಾಯದಲ್ಲಿದ್ದವರಿಗೆ. ಆದರೆ ಅವರಿಗೆ ಏನೂ ಸಾಧ್ಯ ಆಗಲಿಲ್ಲ ಅನ್ನೋದು ಯಾವ್ಯಾವಾಗೋ ಗೊತ್ತಾಗ್ತದೆ ನಮಗೆ. ಅದಕ್ಕೊಂದು ಆದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕಲಾವಿದರು. ಆ ಬಗ್ಗೆ ತಮ್ಮ ಕುಟುಂಬ ಇತ್ಯಾದಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರೀತಿಯನ್ನು ಅವ್ರು ಇಟ್ಟುಕೊಂಡು ಮಾಡಬೇಕು. ನೇರವಾಗಿ ನಾನು ಏನು ಹೇಳಲಾರೆ, ಜನಕ್ಕೆ ಗೊತ್ತಿದೆ ಯಾಕೆ ಹಾಗಾಗ್ತಾ ಇದೆ ಅಂತ. ಕಲಾವಿದರು ಸ್ವಲ್ಪ ಮಟ್ಟಿಗೆ ಸಂಯಮವನ್ನು ತಂದುಕೊಂಡ್ರೆ, ತಮ್ಮ ಜೀವನದಲ್ಲಿ ಒಂದು ಸಂಯಮವನ್ನು ಅಳವಡಿಸ್ಕೊಂಡ್ರೆ ಬಹುಶಃ ಸಾಧ್ಯತೆ ಇದೆ, ಇಲ್ಲ ಅಂತಿಲ್ಲ. ಯಾಕೆಂದರೆ ಅದೊಂದು ವೃತ್ತಿ ಮಾಡೋದು ಅಷ್ಟೇ ಇಟ್ಕೊಂಡಾಗ, ನೀವು ಏನೇನೋ ಬೇರೆ ಬೇರೆ ಕನಸು ಇಟ್ಕೊಂಡಾಗ ಹಾಗಾಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ನೀವು ಸಂಘಟನೆ ಮಾಡಲಿಕ್ಕೆ ಹೋದರೆ ಕಳ್ಕೊಳ್ತೀರಿ ನಿಮಗೆ ನಿಕ್ಕಿ. ಆದರೆ ನೀನು ಒಬ್ಬ ಕಲಾವಿದನಾಗಿ, ಈಗ ಮಹಾಬಲ ಹೆಗಡೆಯವರು ಒಬ್ಬ ಕಲಾವಿದರಾಗಿ ತುಂಬ ಚೆನ್ನಾದ, ಈ ಹಿಂದೆ ನಮಗೆ ಮಾದರಿಗೆ ಬೇಕಷ್ಟಿದೆ. ಅವರಿಗೆ ಆಗ ಕೊಟ್ಟ ಸಂಬಳದಲ್ಲಿ ಅತ್ಯಂತ ಖುಷಿಯಿಂದ ನನಗೆ ಇಷ್ಟು ಕೊಟ್ಟರೆ ವೇಷ ಮಾಡ್ತೇನೆ, ನೀನು ಕವರ್ ಕೊಟ್ಟು ಕೂಡ ಕಿಸೆಲಾಕಿ ನೋಡಿ, ಹೀಗೆಲ್ಲ ಮಾಡಿ ಡಿಮಾಂಡ್ ಮಾಡಿ ಒತ್ತಡ ತಂದು ಹೀಗೆಲ್ಲ ಮಾಡಿದಂತಹ ಕಲಾವಿದರ ಹಿಂದೆ ನಿಮಗೆ ಸಿಗ್ತಾ ಇರಲಿಲ್ಲ ಎಲ್ಲೂ. ಅಂದರೆ ಮೊದಲೇ ಮಾತುಕತೆ ಇಂತಿಷ್ಟು ಅಂತ. ಈಗ ಆ ಥರ ಪ್ರೇಕ್ಷಕರನ್ನು ಮಾಡಲಿಲ್ಲ. ಈಗ ಮಹಾಬಲ ಹೆಗಡೆಯವರು ನಮ್ಮ ಮೇಳದಲ್ಲಿ ಇದ್ದಾಗ, ನಾನು ಈಗ 96ರಿಂದ ಮೇಳ ನಡೆಸ್ತಾ ಇದ್ದೇನೆ. ಆ ಕಲಾವಿದರಿಗೆ 500 ರೂಪಾಯಿ ಕೊಡೋದು, ಆ ಮನ ಹಾಗೆ ಇತ್ತು. 5,000 ರೂಪಾಯಿಗೆ ಆಟ ಇದಾಗ್ತಾಯಿತ್ತು. ಅವರು ಒಂದು ದಿವಸ ನನಗೆ ಕೇಳಿದ್ರು ಉಡುಪಿಯಲ್ಲಿ, ಈಗ ಕಲಾವಿದರಿಗೆ 5,000 ರೂಪಾಯಿ ಕೊಡ್ತಾರೆ. ಶಿವಾನಂದ, ನಂದು ಸ್ವಲ್ಪ 3 ವರ್ಷ ಆಯ್ತಲ್ಲ, ಒಂಚೂರು ಏರ್ಸ್ತಿ ಯಾಕೆ ಹೇಳಿದ್ರು. ಎಷ್ಟು ಏರ್ಸ್ಬೇಕು ದೊಡ್ಡಪ್ಪ ಕೇಳಿದೆ. ನೋಡು ನೀನೇ ನೋಡು ಅಂದರು. ನಾನು 500 ಇದ್ದಿದ್ದು 600 ಮಾಡಿದೆ. ಹೀಗೆ ನೋಡಿ, ಎಷ್ಟು ಇದನ್ನು ನೀವು ಹೇಳಿದ್ರೆ ನಂಬ್ತೀರಾ, ಇದಾಗಿದೆ ಇದು. ಆ ಥರ ಇತ್ತು. ಯಾಕೆಂದರೆ ಅವ್ರಿಗೆ ಗೊತ್ತಿದ್ದು ಸಂಘಟನೆ ಅಂದರೆ ಎಷ್ಟು ಕಷ್ಟ ಆಗೋದು. ಈಗ ಹಾಗಲ್ಲ, ನನಗೆ ಕೊಡ್ರಪ್ಪ, ನನ್ನ ಕಾರಿನಲ್ಲಿ ಬಂದೆ, ಕಾರ್ ಚಾರ್ಜ್ ಕೊಡಿ, ಇದು ಹೀಗಿದ್ದಾಗ ಕಲಾವಿದ ಸ್ವಲ್ಪ ಇನ್ನು ಮುಂದೆ ಸಮಾಜವನ್ನು ಕೇಳಲಿಕ್ಕೆ ಅವನಿಗೆ ನೈತಿಕ ಇದು ಕಮ್ಮಿ ಆಗ್ತದೆ. ಎಸ್, ಈ ಮಹಾಬಲ ಹೆಗಡೆಯವರ ವಿಷಯ ಬಂದಾಗ ನನಗೆ ನೆನಪಾಗಿತ್ತು. ಅವರ ಕೊನೆಯ ಕಾಲದವರೆಗೂ ಅವರು ಹೇಳ್ತಾ ಇದ್ರು, ಯಕ್ಷಗಾನ ಜಾನಪದ ಕಲೆ ಅಲ್ಲ, ಇದಕ್ಕೊಂದು ಶಾಸ್ತ್ರೀಯ ಪದ್ಧತಿ ಇದೆ. ತುಂಬ ಹೌದು. ಹಾಗಾಗಿ ಯಕ್ಷಗಾನದ ಶಾಸ್ತ್ರೀಯ ಪದ್ಧತಿ ಅಂತ ಒಪ್ಪಲಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ. ಯಾಕೆ? ಹಾಗೇನಿಲ್ಲ. ಯಕ್ಷಗಾನ ಏನಾಗಿದೆ, ಈಗ ನಾವು ನಿಮಗೊಂದು ನಾನು ಸಂದರ್ಭದಲ್ಲಿ ತೋರಿಸ್ತೇನೆ ಬೇಕಿದ್ರೆ. ನಾವು 2016ರಲ್ಲಿ ಅಮೇರಿಕಕ್ಕೆ ಹೋದಾಗ ಸ್ಯಾಂಡಿಯಾಗೋದಲ್ಲಿ ಪ್ರದರ್ಶನ ಆಯಿತು. ಪ್ರದರ್ಶನ ಆಗಿ ಬಂದು ವಿಮರ್ಶೆಯಲ್ಲಿ ಇದನ್ನು ಯಾಕೆ, ಇದು ಸಂಪೂರ್ಣವಾದ ಕ್ಲಾಸಿಕಲ್ ಕಲೆ ಅಂತಲೇ ಅವ್ರು ಘೋಷಣೆ ಮಾಡಿದ್ರು. ಈಗ ಅದು ಒಳ್ಳೆಯ ರೀತಿಯಲ್ಲಿ, ಈಗ ನಮ್ಮ ಹಾಡುಗಾರಿಕೆ, ನಮ್ಮ ನೃತ್ಯ, ನಮ್ಮ ಕ್ಲಾಸಿಕ್ ಅಂದರೆ ಯಾರೋ ಘೋಷಣೆ ಮಾಡಿ ಆಗುವಂಥದ್ದಲ್ಲ. ಕೆಲವರು ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಗೌರ್ಮೆಂಟ್ ಘೋಷಣೆ ಮಾಡಬೇಕು, ಅಕಾಡೆಮಿ ಅಂಥದ್ದು ಮಾಡಬೇಕು, ಹಾಗಾಗೋದಿಲ್ಲ. ಯಾವ ಕಲೆಯನ್ನು ಕ್ಲಾಸಿಕಲ್ ಅಂತ ಯಾವುದು ಘೋಷಣೆ ಆಗಲಿಲ್ಲ ಇನ್ನವರೆಗೂ. ಅದರ ಶಕ್ತಿಯಿಂದ ಜನ ಅದನ್ನು ಆ ಥರ ರೆಕಗ್ನೈಸ್ ಮಾಡ್ತಾರೆ ಈಗ. ಯಾಕೆಂದರೆ ಒಂದು ಭರತನಾಟ್ಯ ಅಂದರೆ ಹೀಗೆ ಅಂಥದ್ದು ಹೀಗಿದೆ. ಯಕ್ಷಗಾನದಲ್ಲೂ ಬಹಳಷ್ಟು ನಿಯಮಗಳಿದೆ. ನಾಟ್ಯಶಾಸ್ತ್ರಕ್ಕೆ ತುಂಬ ಹತ್ತಿರವಾಗಿದೆ. ನಾವು ಹೇಳಬೇಕು, ಇದು ನಾನು ನಮ್ಮ ಹತ್ರ ಈಗ ಯಾವ್ದಾದ್ರು ಫೋಕ್ ಆರ್ಟ್ ಅಂದರೆ ಅಲ್ಲ, ಇದು ಇಟ್ಸ್ ಎ ಟ್ರೆಡಿಷನಲ್ ಆರ್ಟ್ ಫಾರ್ಮ್. ತುಂಬ ಸಾಂಪ್ರದಾಯಿಕವಾದ ಈ ಕಥಕ್ಕಳಿ, ನಾವು ಕ್ಲಾಸಿಕ್ ಕೂಡಿಯಾಟ್ಟಮ್ಮು,
ನಾವು ಅದು ಟ್ರೆಡಿಷನಲ್ ಆರ್ಟ್ ಅಂತ ಇಡೀ ದೇಶದಲ್ಲಿ ಫೋಕು, ಟ್ರೈಬಲ್ಲು, ಟ್ರೆಡಿಷನಲ್ಲು, ಕ್ಲಾಸಿಕಲ್ಲು, ಆಮೇಲೆ ಮಾಡರ್ನು, ಇಷ್ಟು ಪ್ರಕಾರಗಳಿದೆ. ಅದರಲ್ಲಿ ನಮ್ಮದು ನಿಜವಾಗಿ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಅದು ಕ್ಲಾಸಿಕಲ್ ಆರ್ಟ್ ಫಾರ್ಮ್ ಕಡಿಮೆ ಅಲ್ಲ ಅದು. ಈಗ ನಿಮ್ಮ ಶ್ರೀಮಯ ಕಲಾ ಕೇಂದ್ರದಲ್ಲಿ ನೀವು ಯಕ್ಷಗಾನ ಶಾಲೆ ನಡೆಸ್ತಾ ಇದ್ದೀರಿ. ಕೆಲವೇ ಬೆರಳೆಣಿಕೆ ಶಾಲೆಗಳಲ್ಲಿ ನಿಮ್ಮ ಶಾಲೆಯು ಒಂದು. ಈಗ ಯಕ್ಷಗಾನ ಕಲೀಲಿಕ್ಕೆ ಬರೋದಿದ್ದರೆ ಒಬ್ಬನಿಗೆ ಅರ್ಹತೆ ಏನು? ನೀವು ಅಲ್ಲಿ ಏನೇನು ಕಲಿಸ್ತೀರಿ? ಈಗ ನಮ್ಮ ಯಕ್ಷಗಾನ ಶಾಲೆಗೆ ನಮಗೆ ಇರುವಂಥ ವಿದ್ಯಾರ್ಥಿಗಳು ಸುತ್ತಮುತ್ತಲೇ ಇರುವಂಥವ್ರು. ಇಲ್ಲಿ ಹೆಚ್ಚಿನ ಇಲ್ಲಿವರೆಗೆ ನಮಗೆ ನೋಡಿದಂತೆ ಅವರಿಗೆ ಬರುವಾಗ ಯಾವ ಅರ್ಹತೆಯೂ ಇರೋದಿಲ್ಲ. ಎಲ್ಲೋ ಒಂದು 2-3 ಆಟ ನೋಡಿರ್ತಾರೆ, ಒಂದು ಸ್ವಲ್ಪ ಇದು ಇರ್ತಾರೆ. ಅಲ್ಲಿ ಬಂದ ಮೇಲೆ ನಾವು ಬುಡದಿಂದ ಕಲಿಸ್ಬೇಕು. ಇಲ್ಲಿವರೆಗೆ ನಾವು ಮಾಡಿದಂಥ ಎಲ್ಲರಿಗೂ ತಾಳ ಹಾಕೋದಿರ್ಬೋದು, ಹೆಜ್ಜೆ ಇಡುವುದಿರ್ಬೋದು, ಹಾಡೋದಿರ್ಬೋದು, ಅದಕ್ಕೊಂದು ಕ್ರಮ, ಸಿಲೆಬಸ್ ಇದೆ, ಅದರಂತೆ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಒಂದು ಪರೀಕ್ಷೆ ಮಾತ್ರ ಉಂಟು ಅಲ್ಲಿ, ಏನಂದ್ರೆ ಅವನಿಗೆ ಲಯ ಇದೆಯೋ ಇಲ್ವೋ ಅಂತ. ಮೂಲಭೂತ ದೇಹದಲ್ಲಿ ಲಯ ಇಲ್ಲದೆ ಇದ್ರೆ ಅವ್ರಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಬಿಟ್ಟರೆ ಉಳಿದ ಎಲ್ಲವೂ ಪ್ರಯತ್ನದಲ್ಲಿ ನಡೆಯುವಂಥದ್ದೇ. ಹಾಗಾಗಿ ಒಂದು ಹಂತದಲ್ಲಿ ವಯಸ್ಸು ನಾವು ಅಷ್ಟು ಗಣಿಸಿದೆ, ಯಾವಾಗ ಬಂದರೂ ಅವರನ್ನು ತಗೊಂಡು ಕಲಿಸುವಂಥ ಒಂದು ಅದು ಇಟ್ಕೊಂಡಿದ್ದೇವೆ. ಗುಣವಂತೆ ಅಂತ ಒಂದು ಹಳ್ಳಿಗಾಡಿನ ಊರು ಇದರಲ್ಲಿ ನೀವು ರಾಷ್ಟ್ರೀಯ ನಾಟ್ಯೋತ್ಸವವನ್ನು ಸಂಘಟನೆ ಮಾಡ್ತಾ ಇದ್ದೀರಿ. ಹಾಗೆ ನೋಡಿದ್ರೆ ಈ ರಾಷ್ಟ್ರೀಯ ಕಾರ್ಯಕ್ರಮ ಏನಿದೆ ಇದಕ್ಕೆ ಸಿಗುತ್ತಿರುವ ಪ್ರೋತ್ಸಾಹ ಆಗಲಿ ಪ್ರಚಾರ ಆಗಲಿ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಈ ಸರ್ಕಾರ ಮತ್ತು ನಮ್ಮ ಸಮಾಜ ಈ ರಾಷ್ಟ್ರೀಯ ನಾಟ್ಯೋತ್ಸವ ಇಂತಹ ಕಾರ್ಯಕ್ರಮಗಳನ್ನು ಯಾವ ರೀತಿ ಪ್ರೋತ್ಸಾಹಿಸಬೇಕು ಅಂತ ನೀವು ಬಯಸ್ತೀರಿ? ನೋಡಿ, ಒಂದು ಅಂದರೆ ಈ ರಾಷ್ಟ್ರೀಯ ನಾಟ್ಯೋತ್ಸವ ಮಾಡಿದ್ಮೇಲೆ ನಮ್ಮ ದೇಶದ ದೊಡ್ಡ ದೊಡ್ಡ ಕಲಾವಿದರ ಸಂಪರ್ಕ ಆಯಿತು ನಮ್ಮ ಸಂಸ್ಥೆಗೆ. ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಜಾಗದಲ್ಲಿ ಬಂದು ಕಲಾ ಪ್ರಯೋಗ ಮಾಡಿದ್ರು, ಅವರಿಗೂ ತುಂಬ ಸಂತೋಷ ಆಯಿತು. ಇಲ್ಲಿ ಇಂಥ ಒಂದು ಹಳ್ಳಿಯಲ್ಲಿ ಹೀಗೊಂದು ಕೆಲಸ ನಡೀತಾ ಇದೆ ಅಂತ. ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಜನ ಬರದೇ ಇರುವಂಥ, ಯಾಕೆಂದರೆ ಹೆಸರೇ ಕೇಳದೆ ಹೋದ ಕಲಾ ಪ್ರಕಾರಗಳೆಲ್ಲ ಬಂದು ಅಲ್ಲಿ ಪ್ರದರ್ಶನ. ಹೌದು ಹೌದು, ತುಂಬ ಪ್ರತಿ ದಿವಸ ಒಂದಿಷ್ಟು ಜನ ಇದ್ದೇ ಇರ್ತಿದ್ರು, 2,000 2,500 ಈಗ ಜನ ಇರ್ತಾ ಇದ್ರು. ಆದರೂ ನಾನು ನಿರೀಕ್ಷೆ ಮಾಡಿದ್ದು ಹೆಚ್ಚು ಇನ್ನೂ ಇದೆ. ಪ್ರಚಾರ, ನಮ್ಮ ಮಾಧ್ಯಮಗಳು ಹೆಚ್ಚು ಪ್ರಚಾರ ಕೊಡಬೇಕು. ಆಮೇಲೆ ಸರ್ಕಾರ ಮತ್ತು ಸಹಾಯ ಸಹಕಾರವನ್ನು ಕೊಡಬೇಕು. ಯಾಕೆಂದರೆ ಒಂದು ರಾಷ್ಟ್ರೀಯ ನಾಟ್ಯೋತ್ಸವ ನಾವು ಮಾಡುವಂಥ ಬಜೆಟ್ಟು ಸರ್ಕಾರ ಮಾಡಿದ್ರೆ 5 ಪಟ್ಟು ಹೆಚ್ಚಾಗ್ತದೆ. ನಾವೀಗ 13, 14, 15 ಲಕ್ಷದವರೆಗೆ ಮಾಡ್ತೇವೆ 5 ದಿವಸಕ್ಕೆ. ಅಷ್ಟೇ ದೊಡ್ಡ ಕಲಾವಿದರನ್ನು ಕರೆಸಿ ನಾನು ಚಾಲೆಂಜ್ ಕೊಡ್ತೇನೆ, ಯಾವ ಸರ್ಕಾರವು 1 ಕೋಟಿ ಒಳಗೆ ಮುಗಿಸೋದಿಲ್ಲ. ಅಷ್ಟೇ ನಾವು ಅಷ್ಟು ಅದಕ್ಕೆ ನಮ್ಮ ಕಲಾವಿದರ ಒಂದು ಕಾಂಟ್ಯಾಕ್ಟು ಇತ್ಯಾದಿಗಳಿಂದ, ಅಂದರೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಸರ್ಕಾರ ಸಹಾಯ ಮಾಡಬೇಕು. ಏಕೆಂದರೆ ಇದು ಅಂತಿಮ ಪರಿಣಾಮ ಕಲಾವಿದರ ಮೇಲೆ ಬೀಳ್ತದೆ. ನಾವು ಅವ್ರಿಗೆ ಹೇಳ್ತೇವೆ, ನಮ್ಮ ಹತ್ರ ಬಜೆಟ್ ಇಲ್ಲ, ನೀವು ಸ್ವಲ್ಪ ಕಡಿಮೆ ಬನ್ನಿ ಅಂತ. ಎಲ್ಲೆಲ್ಲಿಂದ ಮಣಿಪುರದ ತುದಿಯಿಂದ ಬರ್ತಾರೆ 5 ದಿವಸ 6 ದಿವಸ ಪ್ರಯಾಣ ಮಾಡಿ, ಅವ್ರಿಗೆ ನಾವು ಬಜೆಟ್ ಕನ್ಸ್ಟೆಂಟ್ ಮಾಡ್ತೇವೆ. ಇದೆಲ್ಲ ಆಗ್ತದೆ. ಹಾಗಾಗಿ ಸರ್ಕಾರ ನಿಜವಾಗಿ ಎಲ್ಲ ಇಡೀ ಒಂದು ಮಿನಿ ಭಾರತ ಅಲ್ಲಿ ಸಿದ್ಧ ಆಗ್ತದೆ. ಆ ನೆಲೆಯಲ್ಲಿ ರಾಷ್ಟ್ರೀಯತೆಯ ದೃಷ್ಟಿಯಿಂದಲೂ ಸಹ ಎಷ್ಟೆಲ್ಲ ಭಾಷೆಗಳು ಅಲ್ಲಿ, ಎಷ್ಟೆಲ್ಲ ಸಂಸ್ಕೃತಿಗಳು ಆಗ್ತದೆ. ಅಂಥದ್ದೊಂದು ಅಲ್ಲಿ ವಿಚಾರಗೋಷ್ಠಿ ನಡೀತದೆ, ದೊಡ್ಡ ದೊಡ್ಡ ಸನ್ಮಾನಗಳು ನಾವು ಮಾಡ್ತೀವಿ, ಕಲಾವಿದರಿಗೆ ಕರೆದು ಗೌರವಿಸ್ತೇವೆ, ಇತ್ಯಾದಿ ಎಲ್ಲ ನಡೆಯುತ್ತೆ. ನನ್ನ ದೃಷ್ಟಿಯಲ್ಲಿ ಸಮಾಜ ಇನ್ನೂ ಹೆಚ್ಚು ಬೆಂಬಲ ಕೊಟ್ಟಿದ್ರೆ ಸಂತೋಷ ಆಗ್ತಿತ್ತು, ಸರ್ಕಾರವೂ ಸಹ. ಅಂತಿಮವಾಗಿ ನಮ್ಮ ವಾಹಿನಿಯ ಮೂಲಕ ನೀವು ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ದೇಶದ ಅತ್ಯಂತ ನಾವು ಬೆಲೆ ಕೊಡಬೇಕಾದದ್ದು ಒಂದು ಸಾಂಸ್ಕೃತಿಕವಾದ ದೇಶ ಇದು. ಮುಖ್ಯವಾಗಿ ಇಡೀ ದೇಶ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ, ಹಲವಾರು ವೈವಿಧ್ಯಗಳನ್ನು ಕೂಡಿರುವಂಥದ್ದು, ಇದು ಅನುಮಾನವೇ ಇಲ್ಲ. ಹಾಗಾಗಿ ಪ್ರಾಥಮಿಕವಾಗಿ ನಾನು ಎಲ್ಲರಲ್ಲೂ ಹೇಳುವುದೇನೆಂದರೆ, ನಮಗೆ ಕಲೆ ಮತ್ತು ಸಂಸ್ಕೃತಿ ಇದು ನಮ್ಮ ಐಡೆಂಟಿಟಿಯನ್ನು ಕಾಯ್ದುಕೊಳ್ಳುವಂಥದ್ದು. ಮತ್ತು ಎಲ್ಲವೂ ಈಗ ಅಡಕೆ ನಾವು ಇಂಡೋನೇಷ್ಯಾಕ್ಕೆ ಹೋದರೂ ಕಾಣ್ತೇವೆ, ಪಾಕಿಸ್ತಾನಕ್ಕೆ ಹೋದರೂ ಕಾಣ್ತೇವೆ, ಮತ್ತೊಂದು ಕಡೆ. ಆದರೆ ಯಕ್ಷಗಾನ ಎನ್ನುವಂಥದ್ದು ಇರ್ಬೋದು, ಅಥವಾ ನಮ್ಮ ಕರ್ನಾಟಕದ ಅಥವಾ ಭಾರತ ದೇಶದ ಕಲೆ ಏನಿದೆಯೋ, ಕಲೆ ಮತ್ತು ಸಂಸ್ಕೃತಿ, ಈ ಭಾಷೆ, ಈ ನೆಲದ ಇದನ್ನು ನಾವು ಹೆಚ್ಚು ಪ್ರೀತಿಸೋಣ, ಅದಕ್ಕೆ ಬಹಳ ಮಹತ್ವ ಕೊಡೋಣ. ಅದು ಕೊಟ್ಟರೆ ಉಳಿದೆಲ್ಲ ಸಾಮಾಜಿಕವಾದಂಥ ಎಲ್ಲ ಸಂಗತಿಗಳು ಸರಿಯಾಗ್ತದೆ ಅಂತ ನಾನು ಭಾವಿಸುತ್ತೇನೆ. ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ತುಂಬ ಧನ್ಯವಾದ ನಿಮಗೆ.